ಇವತ್ತು ಆಕ್ಚುಲಿ ಇವ್ರ ಟಾಪಿಕ್ ಕೊಟ್ಟಿರೋದು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್. ಇದರಲ್ಲಿ ಒಂದು ಡೈರೆಕ್ಟ್ ಆಗಿ ಹೇಳೋದಾದ್ರೆ ಥಿಯರಿ ಸಬ್ಜೆಕ್ಟ್ಸ್ಗೆ ನಾವು ಪ್ರಿಲಿಮ್ಸ್ ಮೇನ್ಸ್ ಅಂತ ಏನಾದ್ರು ಸೆಗ್ರಿಗೇಟ್ ಮಾಡಿ ಓದ್ಕೋಬಹುದು. ಬಟ್ ಈ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಇದೆಯಲ್ಲ, ಇದಕ್ಕೆ ನೀವು ಮೇನ್ಸ್ ಪ್ರಿಲಿಮ್ಸ್ ಎರಡು ಒಟ್ಟಿಗೆ ಓದಿದ್ರೇನೆ ಒಳ್ಳೇದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಇದರಲ್ಲಿ ನೀವು 2 years ಕ್ವೆಶನ್ ಪೇಪರ್ಸ್ ನೋಡಿದ್ರೆ ತುಂಬಾ ಕ್ವೆಶನ್ಸ್ ಏನು ತೆಗ್ದಿಲ್ಲ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಲ್ಲಿ. ಓಕೆನಾ, ವೆರಿ ಫ್ಯೂ ಕ್ವೆಶನ್ಸ್. ಬಟ್ ಮೇನ್ಸ್ ಅಲ್ಲಿ 100% ಕ್ವೆಶನ್ಸ್ ಇರುತ್ತೆ. ಇಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಫಾರ್ಮುಲೆ ಅಂಡ್ ಮೀನಿಂಗ್ಸ್ ಆರ್ ಡೆಫಿನೇಷನ್ಸ್ ಏನಿರುತ್ತೆ ಆ ತರದ್ ಮಾತ್ರ ಕ್ವೆಶನ್ ಕೇಳಿರೋದು ನಮ್ಗೆ ಪ್ರೀವಿಯಸ್ ಕ್ವೆಶನ್ ಪೇಪರ್ಸ್ ಅಲ್ಲಿ. ಸೊ ವೆರಿ ಗುಡ್ ಥಿಂಗ್ ನೀವೇನ್ ಮಾಡ್ಬೋದು ಅಂದ್ರೆ ಟೇಕ್ ಈಚ್ ಟರ್ಮ್ ವಿಚ್ ಇಸ್ ದೇರ್ ಇನ್ ದ ಸಿಲೆಬಸ್. ಓಕೆ, ಈಚ್ ಟರ್ಮ್ ತಗೊಂಡು ಅದ್ರದ್ದು ಮೀನಿಂಗ್ ಡೆಫಿನೇಷನ್ಸ್ ಏನಿರುತ್ತೆ ಅದನ್ನ ಬರ್ಕೊಂಡು ರಿಲೇಟೆಡ್ ಫಾರ್ಮುಲೆ ಅಂಡ್ ಆ ಪ್ರಾಬ್ಲಮ್ಸ್ ಮಾಡ್ತಾ ಹೋಗಿ ಅಷ್ಟೇ. ಬಿಕಾಸ್ ಯು ಹ್ಯಾವ್ ಟೈಮ್ ಅಲ್ಲ, ಅಟ್ಲೀಸ್ಟ್ 1 month ಅಲ್ಲಿ ನೀವು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಡೈಲಿ 1 or 2 hours ಮಾಡಿದ್ರೆ ಸಾಕು ಅನ್ಸುತ್ತೆ. ಓಕೆ, ಸೊ ಯು ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್. ಓಕೆನಾ, ಸೊ ಇದು ಹಾ ಸರ್, ಹೌದು, ಇಲ್ಲ ಮಾಡ್ಬೋದು ಸರ್, ಏನ್ ತೊಂದ್ರೆ ಇಲ್ಲ. ಯಾ, ವೆರಿ ಫಾರ್ಚುನೇಟ್. ನಮ್ಗೆ ಆಕ್ಚುಲಿ ನಾವು ಜಾಯಿನ್ ಆದಾಗ ಕಮ್ಮಿ ಟೈಮ್ ಇಲ್ಲ, ನಮ್ಗೆ ಏನಾಗ್ತಿತ್ತು ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತಾ ಇತ್ತು. ಸೊ ಫಸ್ಟ್ March 24, 2020 ಅಂತ ಹೇಳಿದ್ರು. ಆಮೇಲೆ ಅದು ಜೂನ್ಗೆ ಹೋಯ್ತು. ಏನಾಗುತ್ತೆ, ಪೋಸ್ಟ್ಪೋನ್ ಆದ್ರೆ ಏನಾಗುತ್ತೆ, ವಿಲ್ ಲೂಸ್ ದಟ್ ಪ್ರಿಪರೇಷನ್ ಟೆಂಪೋ ಅಲ್ಲ. ಹೌದು. ಸೊ ಲಾಸ್ಟ್ ಫೈನಲಿ ಇನ್ನೊಂದ್ಸತಿ ಡೇಟ್ ಬಂದ್ರೆ ಇನ್ನೇನು ಪೋಸ್ಟ್ಪೋನ್ ಆಗ್ಬೋದೇನೋ ಅಂತಾನೆ ಇತ್ತು. ಬಟ್ ಫೈನಲಿ ದೇ ಡಿಡ್ ಇಟ್ ಇನ್ ದಿ ಮಂತ್ ಆಫ್ August. ಓಕೆ, ಸೊ ಲೆಟ್ ಇಸ್ ನಾಟ್ ವೇಸ್ಟ್ ಟೈಮ್. ಸೊ ಇದರಲ್ಲಿ ನಿಮ್ಗೆ ಕ್ವಾಂಟಿಟೇಟಿವ್ ಮೆಥಡ್ಸ್, ಫಸ್ಟ್ ಟಾಪಿಕ್ ವಾಟ್ ದೇವ್ ಮೆನ್ಷನ್ಡ್ ಹಿಯರ್ ಇಸ್ ಕ್ಲಾಸಿಫಿಕಲ್ ಆಪ್ಟಿಮೈಸೇಷನ್. ಓಕೆನಾ, ಫಸ್ಟ್ ನಮ್ಗೆ ಇದು ಇನ್ ಡಿಗ್ರಿ ಕ್ಲಾಸ್ ಅಲ್ಲ, ಬಿಕಾಸ್ ಮೀನಿಂಗ್ ಡೆಫಿನೇಷನ್ ಇಂದ ಹೋಗೋಕೆ ಟಾಪಿಕ್ಸ್. ಬಿಕಾಸ್ ವಿ ಆಲ್ ನೋ ವಾಟ್ ಇಸ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್. ಇಟ್ ಇಸ್ ಅ ಪಾರ್ಟ್ ಆಫ್ ಏನು ನಮ್ಗೆ ಸ್ಟ್ಯಾಟಿಸ್ಟಿಕ್ಸ್ ಅಂತ ಏನ್ ಹೇಳ್ತೀವಿ ನಾವು, ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಏನ್ ಓದಿರ್ತೀವಲ್ಲ. ಓಕೆ, ಸೊ ಅದ್ರಲ್ಲಿ ನಾವು ನೋಡಿರ್ತೀವಿ ಕೆಲವೊಂದು ಟಾಪಿಕ್ಸ್ ಎಲ್ಲ ವಿ ಆಲ್ ಡನ್ ಇನ್ ಆರ್ ಗ್ರಾಜುಯೇಷನ್ ಅಂಡ್ ಪೋಸ್ಟ್ ಗ್ರಾಜುಯೇಷನ್ಸ್, ರೈಟ್? ಸೊ ಇಲ್ಲಿ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂತ ಬಂದಾಗ ವೈ ದಿಸ್ ಟೆಕ್ನಿಕ್ಸ್ ಆರ್ ಅಡಾಪ್ಟೆಡ್, ವೇರ್ ದೀಸ್ ಆರ್ ಅಡಾಪ್ಟೆಡ್, ಇದು ಅಪ್ಲಿಕಬಿಲಿಟಿ ಒಂದ್ ಸ್ವಲ್ಪ ಗೊತ್ತಾಗ್ಬಿಟ್ರೆ ದ ಸಬ್ಜೆಕ್ಟ್ ವಿಲ್ ಬಿ ಮೋರ್ ಕ್ಲೋಸ್ ಟು ಅಸ್, ರೈಟ್? ಸೊ ವಿ ಆಲ್ ನೋ ಇನ್ ಬಿಸ್ನೆಸ್ ಆಗಿರ್ಬೋದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಫಂಡಿಂಗ್ ಆಗಿರ್ಬೋದು, ರೈಟ್? ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ವೆದರ್ ದ ಪ್ರಾಜೆಕ್ಟ್ ಇಸ್ ವಯಬಲ್ ಆರ್ ನಾಟ್, whether what fund we are investing, it is apt or not. That is what we are actually deciding in these quantitative techniques. ಓದಿರೋ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಓದಿರ್ಬೋದು ಅಲ್ಲ. ಸೊ ವಾಟ್ ಎವರ್ ಟಾಪಿಕ್ಸ್ ವಿ ಹವ್ ಲರ್ನ್ಡ್ ಇಸ್ ವಾಟ್ ಇಸ್ ಹಿಯರ್. ಆ ಕ್ಲಾಸಿಫಿಕಲ್ ಆಪ್ಟಿಮೈಸೇಷನ್ ಇದೆಯಲ್ಲ, ಡೋಂಟ್ ಗೋ ಬೈ ದಟ್ ಟರ್ಮ್ ಕ್ಲಾಸಿಫಿಕಲ್ ಆಪ್ಟಿಮೈ. ಅದು ಹೋದಾಗ ಏನಾಗುತ್ತೆ, ನಾವೇನ್ ಅದಕ್ಕೆ ರಿಲೇಟೆಡ್ ಥಿಯರಿ ಅಥವಾ ಪ್ರಾಕ್ಟಿಕಲ್ ಹೋದ್ರೆ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಅಂತ ಎಲ್ಲ ಮಾಡ್ಬೇಕಾಗುತ್ತೆ. ಓಕೆ, ಸೊ ಪ್ರಿಲಿಮ್ಸ್ಗೆ ಅಷ್ಟೊಂದು ತೀರಾ ಆ ಟಾಪಿಕ್ ಏನು ಐ ಕಾಂಟ್ ಸೇ, ಬಿಕಾಸ್ ವಿ ಕಾಂಟ್ ಪ್ರಿಡಿಕ್ಟ್ ಕ್ವೆಶನ್ಸ್, ರೈಟ್? ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಏನ್ ಕೇಳ್ಬೋದು, ಅಲ್ಲಿ ಫಾರ್ಮುಲೆ ಕೇಳ್ಬೋದು, ಮೀನಿಂಗ್ಸ್ ಕೇಳ್ಬೋದು, ಅದು ಬಿಟ್ರೆ ಇನ್ನೇನು ಬರೋದಿಲ್ಲ ಇದ್ರಲ್ಲಿ. ಓಕೆನಾ, ಸೊ ಕ್ಲಾಸಿಫಿಕಲ್ ಆಪ್ಟಿಮೈಸೇಷನ್, ಇಲ್ಲಿ ಆಪ್ಟಿಮೈಸೇಷನ್ ಯಾಕೆ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ we have two situations, maximization and minimization. Maximization of profits, minimization of cost, or we can't say a loss, but at least the break-even level. So minimization of cost, we can say. So to reach that optimum level in whatever the venture we take into or we deal with, right? So only what techniques help us? Correlation helps, regression helps, time series helps, or whatever the statistics, all mean, median, mode, measure of central tendency, what we have, all distributions, normal, Poisson, right? So all those distributions, whatever are there, which technique helps us to analyze better, right? So that is why we study these subjects, commerce subjects. We study this because we get into corporate. Actually subjects ಎಲ್ಲ ನಮಗೆ companies ಎಲ್ಲ ತುಂಬಾ help ಆಗುತ್ತೆ. We analyze whether these investment when ventures are profitable or not. So ಆ ತರ ಕಾನ್ಸೆಪ್ಟ್ ಅಲ್ಲಿ ಈ ಸಬ್ಜೆಕ್ಟ್ಸ್ ಇರೋದು. ಓಕೆನಾ, ಸೊ ದಟ್ ಇಸ್ ಒನ್ ಥಿಂಗ್. ಸೊ ಅಲ್ಲಿ ನೀವು ಫಾರ್ಮುಲಾಸ್ ಎಲ್ಲ ಮಾಡ್ಕೊಂಡು ಹೋಗಿ. ಅಂಡ್ ಅಪ್ಲಿಕೇಶನ್ಸ್ ಅಂತ ಬಂದಾಗ ವಿಲ್ ಡೆಫಿನೆಟ್ಲಿ ದಟ್ ಇಸ್ ನೀಡೆಡ್ ಫಾರ್ ಮೇನ್ಸ್ ಓನ್ಲಿ. ಇಲ್ಲಿ ಅಪ್ಲಿಕೇಶನ್ಸ್ ಅಂತ ಬಂದಾಗ ಏನಾಗುತ್ತೆ, ಫಾರ್ಮುಲೆ ವ್ಯಾಲ್ಯೂಸ್ ಕೊಟ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಕೇಳ್ಬೋದು ಪ್ರಿಲಿಮ್ಸ್ ಅಲ್ಲಿ. ಅದು ಬಿಟ್ಟು ನಿಮ್ಗೆ ಲೆಂತಿ ಪ್ರಾಬ್ಲಮ್ಸ್ ಅಂತೂ ವಿ ಕೆ ನಾಟ್ ಎಕ್ಸ್ಪೆಕ್ಟ್, ರೈಟ್? ಇಟ್ಸ್ ಲೈಕ್ 3 marks ಕ್ವೆಶನ್. ಸೊ ಲೆಂತಿ ಪ್ರಾಬ್ಲಮ್ಸ್ ಅಂತೂ ಬರೋದಿಲ್ಲ. ಸೊ ಫಾರ್ಮುಲೆ ಏನಿರುತ್ತೆ, ಮೀನಿಂಗ್ ಡೆಫಿನಿಷನ್ಸ್ ಆಗಿರ್ಬೋದು ಅಥವಾ ಫೀಚರ್ಸ್ ಆಗಿರ್ಬೋದು, ಇದು ಯಾಕೆ ಯೂಸ್ ಮಾಡ್ತೀವಿ, ಕೋರಿಲೇಷನ್ ರಿಗ್ರೆಷನ್ ಯಾಕೆ ಯೂಸ್ ಮಾಡ್ತೀವಿ, ರೈಟ್? ಕೋರಿಲೇಷನ್ ಇಸ್ ನಮ್ಗೆ 2 ವೇರಿಯಬಲ್ಸ್ ಏನಿರುತ್ತೆ ಅದು ರಿಲೇಶನ್ಶಿಪ್ ಎಸ್ಟಾಬ್ಲಿಷ್ ಮಾಡಕ್ಕೆ, ಕ್ವಾಂಟಿಟೇಟಿವ್ಲಿ ಆರ್ ಇನ್ ನಂಬರ್ಸ್ ನ್ಯೂಮರಿಕಲಿ, ಅದನ್ನ ಎಸ್ಟಾಬ್ಲಿಷ್ ಮಾಡಕ್ಕೆ ಕೋರಿಲೇಷನ್ ರಿಗ್ರೆಷನ್ ವಿ ಯೂಸ್. ದೋಸ್ ಟೆಕ್ನಿಕ್ಸ್ ವಿ ಯೂಸ್ ದೇರ್.
So we'll have to remember that. And linear programming anta bandaga, see, whenever we have some problems, right? So there are different ways of analyzing the problems and situations. Solutions ಹುಡುಕ್ಬೇಕು ಅದಕ್ಕೆ, ರೈಟ್? ಸೊ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ನಮಗೆ ಲೀನಿಯರ್ ಪ್ರೋಗ್ರಾಮಿಂಗ್ ಬರುತ್ತೆ. ಇದರಲ್ಲಿ ಪ್ರಾಬ್ಲಮ್ಸ್ ಏನು ಫಾರ್ಮುಲೇಷನ್ಸ್ ಆಗಿರ್ಬೋದು, ಟು ಫಾರ್ಮುಲೇಟ್ LPP, ಅದು ಕೂಡ ಮೇನ್ಸ್ ಪ್ರಾಬ್ಲಮ್ ಏನೇ ಬರೋದು. ಅಂಡ್ ಗ್ರಾಫಿಕಲ್ ಸೊಲ್ಯೂಷನ್, ಸಿಂಪ್ಲೆಕ್ಸ್ ಮೆಥಡ್, ಪೋಸ್ಟ್ ಆಪ್ಟಿಮಾಲಿಟಿ ಅನಾಲಿಸಿಸ್, ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರಲ್ ಪ್ರೋಗ್ರಾಮಿಂಗ್, ಇದೆಲ್ಲ ಕೂಡ ನಮಗೆ ಮೇನ್ಸ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಬರೋದು. Prelims like I said, one or two, formula between, that is what I feel. Okay, and transportation assignment models of linear programming and methods of solution, ಇದೆಲ್ಲ ನಿಮ್ಗೆ ಮೇನ್ಸ್ ಬೇಕಾಗಿರುವಂತ ಕಾನ್ಸೆಪ್ಟ್ಸ್. ಓಕೆನಾ? ಸೊ ಮೈ ರಿಕ್ವೆಸ್ಟ್ ಇಸ್ ಸ್ಟಾರ್ಟ್ ಪ್ರಿಪೇರಿಂಗ್ ಫ್ರಮ್ ನೌ ಫಾರ್ ದೀಸ್ ಟಾಪಿಕ್ಸ್. ಯಾಕಂದ್ರೆ ನಿಮ್ಗೆ ಪ್ರಾಕ್ಟಿಕಲ್ಸ್ ತುಂಬಾ ಆಡ್ ಆನ್ ಆಗುತ್ತೆ. ಕಾಸ್ಟಿಂಗ್ ಇದೆ, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಇದೆ, ಮಾರ್ಜಿನಲ್ ಕಾಸ್ಟಿಂಗ್, ಕಾಸ್ಟ್ ಅಕೌಂಟಿಂಗ್, ಕಾರ್ಪೊರೇಟ್ ಅಕೌಂಟಿಂಗ್, ಟ್ಯಾಕ್ಸೇಷನ್ ಇದೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದೆ, ಈ ಸ್ಟ್ಯಾಟಿಸ್ಟಿಕ್ಸ್ ಇದೆ ಅಲ್ವಾ? ಸೊ ಯು ವಿಲ್ ಹ್ಯಾವ್ ಟೂ ಮೆನಿ ನ್ಯೂಮರಿಕಲ್ಸ್. ಸೊ ಟೂ ಮೆನಿ ನ್ಯೂಮರಿಕಲ್ಸ್ ಇನ್ 1 month is slightly challenging. ಮಾಡ್ಬೋದು, ಇಲ್ಲ ಅಂತಲ್ಲ, ಬಟ್ ಸ್ಲೈಟ್ ಚಾಲೆಂಜಿಂಗ್. ಹ್ಯಾವ್ ಒನ್ ಡಿಫ್ರೆಂಟ್ ಬುಕ್, ಲೈಕ್ ಫಾರ್ಮುಲೆ ಬುಕ್ ಆಗಿರ್ಬೋದು, ಡೆಫಿನಿಷನ್ಸ್ ಬುಕ್ ಆಗಿರ್ಬೋದು, ಅದನ್ನ ಹಂಗೆ ಜಾಟ್ ಡೌನ್ ಆಲ್ ದೋಸ್ ಇಂಪಾರ್ಟೆಂಟ್ ಪಾಯಿಂಟರ್ಸ್. ದಟ್ ವಿಲ್ ಹೆಲ್ಪ್ ಫಾರ್ ಪ್ರಿಲಿಮ್ಸ್. ಓಕೆ, ಹಾ, ಡೆಫಿನೆಟ್ಲಿ ದಟ್ ವಿಲ್ ಡಿಸ್ಕಸ್. ಬೇಕಾದ್ರೆ ದೇ ವೈಟಿಂಗ್ ಅಲ್ಲ, ಅವ್ರಿಗೆ ಏನಿರುತ್ತೆ ಅಂದ್ರೆ ಈಗ ಸಿಲೆಬಸ್ ಅನಾಲಿಸಿಸ್ ಬೇಕು ಸರ್. ಹಾ, ಯಾಕಂದ್ರೆ ಒಬ್ರೊಬ್ರದ್ದು ಒಂದೊಂದು ಸ್ಟ್ರಾಟಜಿ ಇರುತ್ತೆ. ಸ್ಟ್ರಾಟಜೀಸ್ ವಿಲ್ ಡಿಸ್ಕಸ್ ಲೇಟ್. ಹೋಪ್ ದಟ್ಸ್ ಫೈನ್, ರೈಟ್? ಸಿಲೆಬಸ್ ಮುಗಿಸ್ಬಿಡೋಣ. ಐ ಆಮ್ ನಾಟ್ ರಶಿಂಗ್ ಅಲ್ಲ, ಸೊ ಇಟ್ ಇಸ್ ಆಲ್ ಫೈನ್. ಪೇಸ್, ಸ್ಪೀಡ್ ಇಸ್ ಆಲ್ ಓಕೆ, ರೈಟ್? ಸೊ ಇದು ನೆಕ್ಸ್ಟ್ ಕಾಂಟೆಕ್ಸ್ಟ್ ಅಲ್ಲಿ ಏನಿದೆ, ಇದು ಸ್ಟ್ಯಾಟಿಸ್ಟಿಕಲ್ ಮೆಥಡ್ಸ್, ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಮೀನ್, ಮೀಡಿಯನ್, ಮೋಡ್, ರೈಟ್? ಆಮೇಲೆ ಅಪ್ಲಿಕೇಶನ್ಸ್ ಆಫ್ ಬೈನಾಮಿಯಲ್, ಪಾಯ್ಸನ್ ಅಂಡ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಸೊ ಇಲ್ಲಿ ಪ್ರಾಬಬಲ್ ಎರರ್ ಎಲ್ಲ ಮಾಡಿರ್ತೀರಲ್ಲ ನೀವು, ಸ್ಮಾಲ್ ಸ್ಮಾಲ್ ಟಾಪಿಕ್ಸ್. ಅದ್ರೊಳಗೆ ನಾವೇನ್ ಮಾಡ್ಬಿಡ್ತೀವಿ, ಮೀನ್, ಮೀಡಿಯನ್, ಮೋಡ್ ಅಷ್ಟೇ ಮಾಡ್ಬಿಡ್ತೀವಿ. ಓಕೆನಾ? ಸೊ ನೀವು ಮಾಡ್ತಾ ಮಾಡ್ತಾ ಯಾವ ರೀತಿ ಎಕ್ಸ್ಪರ್ಟೈಸ್ ಆಗ್ಬಿಡ್ಬೇಕು ಅಂದ್ರೆ, ಟೇಕ್ ಒನ್ ಸಿಂಗಲ್ ಕ್ವೆಶನ್, ಸಾಲ್ವ್ ಆಲ್ ದಿಸ್ ಟೆಕ್ನಿಕ್ಸ್. ಮೀನು ಆಗಿರ್ಬೇಕು, ಮೀಡಿಯನ್, ಮೋಡು, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಮೀನ್ ಡಿವಿಯೇಷನ್, ಎಲ್ಲಾನು ಒಂದ್ ಪ್ರಾಬ್ಲಮ್ ಅಲ್ಲಿ ಮಾಡ್ಕೊಂಡ್ಬಿಟ್ರೆ ಒನ್ ಪರ್ಟಿಕ್ಯುಲರ್ ಶೀಟ್ ವಿಲ್ ಹ್ಯಾವ್ ಆಲ್ ಫಾರ್ಮುಲೆ ಅಂಡ್ ಅಪ್ಲಿಕೇಶನ್ಸ್ ಆಫ್ ಫಾರ್ಮುಲೆ. ಓಕೆ, ಆ ತರ ಒಂದ್ ಶೀಟ್ ಅಲ್ಲಿ ನೀವು ಒನ್ ಕ್ವೆಶನ್ ತಗೊಂಡ್ರೆ ಮೀನು ಮಾಡ್ಬೋದು, ಮೀಡಿಯನ್, ಮೋಡ್, ಮೀನ್ ಡಿವಿಯೇಷನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಎಲ್ಲ ಫಾರ್ಮುಲಾ ಅಪ್ಲೈ ಮಾಡಿ ಒಂದು ಕ್ವೆಶನ್ ಅಲ್ಲೇ ಮಾಡ್ಬೋದು. ಆ ಒಂದು ಶೀಟ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಪ್ರಿಲಿಮ್ಸ್ಗೂ ಹೆಲ್ಪ್ ಆಗುತ್ತೆ, ಮೇನ್ಸ್ಗೂ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ದೇರ್ ಆರ್ ಫ್ಯೂ ಥಿಂಗ್ಸ್ ವಿಚ್ ಐ ಹ್ಯಾಡ್ ಡನ್ ವಿಚ್ ಹೆಲ್ಪ್ ಮಿ ಅ ಲಾಟ್. ನಿಮ್ಗೆ ಬೇರೆ ಹೆಲ್ಪ್ ಆಗುತ್ತೆ ಅಂದ್ರೆ ನೀವು ಕೂಡ ಯು ಕ್ಯಾನ್ ಟ್ರೈ, ಬಿಕಾಸ್ ದಿಸ್ ಐ ಟ್ರೈಡ್. ಎಸ್ ಸರ್, ನಾನು ಮಾಡ್ಕೊಂಡಿದ್ದೆ. ಯಾಕಂದ್ರೆ ವಾಟ್ ಹ್ಯಾಪನ್ಸ್ ಇಸ್, ಪ್ರಿಲಿಮ್ಸ್ಗೆ ರೆಫರ್ ಮಾಡ್ಬೇಕಾದ್ರೆ ಈಚ್ ಪೇಜ್ ಪ್ರಾಬ್ಲಮ್ಸ್ ಮಾಡಿದಾಗ ಬರ್ಕೊಂಡಿರ್ತೀವಿ. ಸೊ ಆ ಟಾಪಿಕ್ ಸ್ಟಾರ್ಟ್ ಮಾಡಿರ್ತೀವಲ್ಲ, ಈಗ ಮೀನ್ ಸ್ಟಾರ್ಟ್ ಮಾಡಿರ್ತೀವಿ, ಮೀನಲ್ಲಿ ಮತ್ತೆ 4 to 5 ಆತರ ಫಾರ್ಮುಲೆ ಬಂದಾಗ ಏನಾಗುತ್ತೆ, ವಿಲ್ ಹ್ಯಾವ್ ಟು ರೈಟ್ ಡೌನ್. ಅಂದ್ರೆ ಬರ್ಕೊಂಡ್ರೆ ಈಸಿ ಆಗುತ್ತೆ ಅಷ್ಟೇ. ರೆಫರೆನ್ಸ್ಗೆ ಕ್ವಿಕ್ ರೆಫರೆನ್ಸ್ ಇದ್ರೆ ರಿವೈಸ್ ಮಾಡಕ್ ಈಸಿ ಆಗುತ್ತೆ. ಅಂಡ್ ಟೈಮ್ ಸೀರೀಸ್ ಆಲ್ಸೋ ಅಷ್ಟೇ. ಇನ್ನು ಟ್ರೆಂಡ್ ಅನಾಲಿಸಿಸ್ ರಿಲೇಟೆಡ್ ಏನಾದ್ರು ಪ್ರಿಲಿಮ್ಸ್ ಕ್ವೆಶನ್ಸ್ ಬಂದ್ರೆ ಮಾಡ್ಬೋದು. ಅದರ್ವೈಸ್ ಅಲ್ಲಿ ಪ್ರಿಲಿಮ್ಸ್ ಕ್ವೆಶನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು, just have a thought on it. Otherwise, this is again a mains kind of problem. Regression and correlation ಅಲ್ಲಿ ನಿಮ್ಗೆ maybe they may ask you the difference establish ಮಾಡಕ್ಕೆ multiple options ಕೊಡ್ಬೋದು, ಅಥವಾ ಮೀನಿಂಗ್ ಕೇಳ್ಬಿಟ್ಟು which is the right one ಆ ತರ ಕೇಳೋ ಚಾನ್ಸಸ್. ಜಸ್ಟ್ ಟು ಥಿಂಕ್, ಅನಲೈಸ್ ಅಷ್ಟೇ, ಯಾವ ತರ ಕ್ವೆಶನ್ಸ್ ಬರ್ಬೋದು ಅಂತ ಅಷ್ಟೇ. So correlation regression is also lengthy. I think if I remember last year we had question ಇದಿತ್ತು, ಮೀನ್, ಮೀಡಿಯನ್, ಮೋಡ್, ಅದ್ರಲ್ಲೂ ಇತ್ತು ಕ್ವೆಶನ್. ಕೋರಿಲೇಷನ್ ಇತ್ತು. ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರೋರಿಗೆ ಸ್ಟ್ಯಾಟಿಸ್ಟಿಕ್ಸ್ ಸ್ವಲ್ಪ ಕಷ್ಟ ಆಯ್ತು. ಬಿಕಾಸ್ ಮೆಂಟಲ್ ಎಬಿಲಿಟಿ, ಸ್ಟ್ಯಾಟಿಸ್ಟಿಕ್ಸ್ ಎರಡೂ ಮಾಡಿದವ್ರಿಗೆ ವಿ ವರ್ ಇನ್ ಅಡ್ವಾಂಟೇಜಸ್ ಪೊಸಿಷನ್. Statistics, since it was my subject when I was teaching, so I was in again one more level of advantage for me. Okay, so ಎರಡು ಮಾಡಿ, ಮೆಂಟಲ್ ಎಬಿಲಿಟಿನೂ ಮಾಡಿ, ಸ್ಟ್ಯಾಟಿಸ್ಟಿಕ್ಸ್ ಕೂಡ ಮಾಡಿ, ಬಿಕಾಸ್ ಸಿಲೆಬಸ್ ಸೇಸ್ ಮೆಂಟಲ್ ಎಬಿಲಿಟಿ ಅಂಡ್ statistical analysis. Okay, so correlation, regression alla aitu, and test of hypothesis. We all know what is hypothesis, right? It's just a tentative solution, what we assumption. So just a tentative solution, we assume ಹೀಗೂ ಆಗ್ಬೋದು, ಆಗ್ದಿರನೂ ಇರ್ಬೋದು. Yes, so ಅವಾಗ ಏನಾಗುತ್ತೆ, various types of hypothesis. Oh, I didn't notice. Okay, fine.
Okay. Sure. Okay, so test of hypothesis ಮೇಲೂನು we can expect. But again I'm mentioning mains related questions ಬರ್ಬೋದು. Decision making under risk. ಆಮೇಲೆ ಅದು ನೆಕ್ಸ್ಟ್ ಅಲ್ಲಿ decision making under uncertainty. Risk is different and uncertainty is different, right? So when we are in certain risky situations, how we analyze, it may be in a different situation. Financially ಅಂತಾನೆ ಇಲ್ಲ. Business ಅಂತ ಬಂದಾಗ financially ಇರುತ್ತೆ, competitiveness ಇರುತ್ತೆ, strategies ಇರುತ್ತೆ. So what are the risk we face as an entity? Right? So ಆಗ risk ಅಂತ ಬಂದಾಗ how quantitative techniques can be applied to come out of certain risk. So what decision we have to make, right? So ಅಲ್ಲಿ ನಿಮ್ಗೆ ಏನ್ ಹೇಳಿದ್ದಾರೆ ಅಂದ್ರೆ posterior analysis ಅಂತ ಬರುತ್ತೆ. So in this posterior analysis, what we do is there is a problem where we'll have different solutions which have to be identified. Right? ಈಗ ಹೇಳ್ತೀವಲ್ಲ plan A, plan B, plan C. So similarly, solutions we'll have to identify. Yes. When we identify certain solutions, which better is for that situation, we can implement. Okay. And ಇಲ್ಲಿ theorem ಅಂತ ಏನಿದೆಯಲ್ಲ ಅದು A's theorem ಅಲ್ಲ, Bayes theorem. From my understanding, it's a Bayes theorem. Okay. So A's theorem ಅಂತ I don't recollect anything like that. Typo error ಆಗಿರ್ಬೇಕು. I think it's a Bayes theorem. Okay na. So ಇದರಲ್ಲಿ so decision tree we all have studied, right? So ಹೇಗೆಲ್ಲ decision tree work ಆಗುತ್ತೆ ನಮ್ಮ ಒಂದು ಮ್ಯಾನೇಜ್ಮೆಂಟ್ ಡಿಸಿಷನ್ಗೆ ಇನ್ವೆಂಟರಿ ಆಗಿರ್ಬೋದು, ಫಿನಾನ್ಷಿಯಲ್ ಆಗಿರ್ಬೋದು. ಓಕೆ, ಸೊ ಈ ತರ ನಮ್ಗೆ ಏನೇನ್ ಮಾನಿಟರಿ ಫಿನಾನ್ಷಿಯಲ್ ಡಿಸಿಷನ್ಸ್ ತಗೋಬೇಕಾಗತ್ತೆ, ವಿಲ್ ಹ್ಯಾವ್ ಅ ಟ್ರೀ ಡ್ರಾನ್, ರೈಟ್? ಸೊ ದಟ್ ಈಸ್ ದೇರ್. ಅಂಡ್ ಯಾ posterior ಹೇಳಿದೀನಿ. ಡಿಸಿಷನ್ ಮೇಕಿಂಗ್ ಅಂಡರ್ ಅನ್ಸರ್ಟನಿಟಿ, when situations are uncertain, right? We cannot predict how business turns out to be. You all see what is the competition level, right? So from morning till evening, whatever ads we see is the reflection of competition in the market, right? So that is there. And different criterion for selection of optimum strategies. See, whatever we discuss and we analyze, finally these quantitative techniques are there to get these solutions or strategies to overcome. So the strategies to overcome certain situations which helps us to take better decisions. So these are few things. Okay, so ಇದಕ್ಕೆ ಇನ್ನು ಸ್ಪೆಸಿಫಿಕ್ ಆಗಿ ಏನು ಹೇಳೋಷ್ಟು ಇಲ್ಲ ಇದರಲ್ಲಿ. I think it's covered. ಅಲ್ಲ ಸರ್, ರಾಮಾನಂದ್ ಸರ್, ಇಟ್ ಇಸ್ ಫೈನ್. ಸೊ ಸಿಲೆಬಸ್ ಅನಾಲಿಸಿಸ್ ಫೈನ್ ಅಲ್ಲ. ಸೊ ಇನ್ನೇನಾದ್ರೆ ಸ್ಪೆಸಿಫಿಕ್ ಆಗಿ ಕೇಳಿ. ಬಟ್ ಈ ತರ ಟಾಪಿಕ್ಸ್ಗೆ ಮಾತ್ರ ಪ್ರಿಲಿಮ್ಸ್ ವಿತ್ ಮೇನ್ಸ್ ಮಾಡಿದ್ರೆ ಬೆಟರ್. ಎಸ್, ದಿ ಅದರ್ ಡೇ ಐ ವಾಸ್ ಟೆಲಿಂಗ್ ಯು, ಪ್ರಿಲಿಮ್ಸ್ಗೆ ಬೇಕು ಅದು ಕೆಲವೊಂದು ಸಬ್ಜೆಕ್ಟ್ಗೆ ಆಗುತ್ತೆ, ಕೆಲವೊಂದು ಸಬ್ಜೆಕ್ಟ್ಗೆ ಆಗಲ್ಲ. ಓಕೆನಾ? ಬಿಕಾಸ್ ವೆನ್ ಯು ಗೋ ಟು ಥಿಯರಿ ಸಬ್ಜೆಕ್ಟ್ಸ್ ಎಲ್ಲ, ಯು ವಿಲ್ ಹ್ಯಾವ್ ಟು ಬಿ ಮೋರ್ ಕ್ಲಿಯರ್ ವಿತ್ ಡೆಫಿನೇಷನ್ಸ್, ಕಾನ್ಸೆಪ್ಟ್ಸ್. ಅಲ್ಲಿ ನಾವು ಲೆಂತಿ ಅಂದ್ರೆ ಫೀಚರ್ಸ್ ಅದು ಇದು ಎಲ್ಲ ನೋಡ್ಕೊಂತ ಹೋದ್ರೆ ಕೆಲವೊಂದು ಟೈಮ್ ವಿ ಮಿಸ್ ಸರ್ಟನ್ ಪಾಯಿಂಟ್ಸ್. ಸೊ ಈ ಸಬ್ಜೆಕ್ಟ್ಗೆ ಅಥವಾ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕಾಸ್ಟ್ ಆಗಿರ್ಬೋದು, ಎನಿಥಿಂಗ್ ವಿಚ್ ಇಸ್ ರೆಲೆವೆಂಟ್ ಟು ನ್ಯೂಮರಿಕಲ್ಸ್ ಇದೆಯಲ್ಲ, ಹ್ಯಾವ್ ಬೋತ್ ಪ್ಯಾರಲಲಿ ಡನ್. ಇವಾಗ ನೀವು ಬೇಕಿದ್ರೆ when the classes are getting started, right? So take this particular topic, linear programming ಅಂತ ತಗೊಂಡ್ರೆ, ಸ್ಟಾರ್ಟ್ ವಿತ್ ಮೀನಿಂಗ್, ಡೆಫಿನಿಷನ್, ಫಾರ್ಮುಲಾ ಏನೇನ್ ಬರುತ್ತೆ, ಸಿಂಪ್ಲೆಕ್ಸ್ ಆಗಿರ್ಬೋದು, ಗ್ರಾಫಿಕಲ್ ಆಗಿರ್ಬೋದು, ಫಾರ್ಮುಲೇಷನ್ ಆಗಿರ್ಬೋದು, ಅದು ಮಾಡ್ತಾ ಮಾಡ್ತಾ ಒಂದು ಸೆಪರೇಟ್ ಶೀಟ್ ಇಟ್ಕೊಂಡು ಮೇಕ್ ಅ ನೋಟ್ ಆಫ್ ಆಲ್ ದೋಸ್ ಫಾರ್ಮುಲಾಸ್. ದಿಸ್ ವಿಲ್ ಹೆಲ್ಪ್ ಫಾರ್ ಪ್ರಿಲಿಮ್ಸ್. ಅಂಡ್ ನೀವೇನ್ ಪ್ರಾಬ್ಲಮ್ಸ್ ವರ್ಕ್ಔಟ್ ಮಾಡ್ತಿರಲ್ಲ, ಎವ್ರಿ 1 week ಅಂದ್ರೆ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್, because it will just go away. Human capacity is 24 to 48 hours. So what we have to do is we'll have to continuously revising. That is one thing. In a subject, why I stress upon this is you will get the scoring is good. Itara subjects ಹೋದ್ರೆ mains ಅಲ್ಲಿ. That is one thing. ಯಾವುದೇ ನ್ಯೂಮರಿಕಲ್ಸ್ ಇದ್ರೂ ಬಿಡಕ್ ಹೋಗ್ಬೇಡಿ. ಇವಾಗಿಂದಾನೇ ಸ್ಟಾರ್ಟ್ ಮಾಡಿ, ಬಿಕಾಸ್ ಸಿಲೆಬಸ್ ಇಸ್ ದೇರ್, ನೋಟಿಫಿಕೇಶನ್ ಇಸ್ ಔಟ್, ಡೆಫಿನೆಟ್ಲಿ ದಿಸ್ ಇಯರ್ ಎಕ್ಸಾಮ್ಸ್ ವಿಲ್ ಬಿ ದೇರ್. ಸೊ ಯು ಸೆಗ್ರಿಗೇಟ್ ಯುವರ್ ಟೈಮ್ ಲೈನ್ಸ್, ಓಕೆ, ಎವ್ರಿ ಡೇ ಅಟ್ ಲೀಸ್ಟ್ 2 hours ಮೆಂಟಲ್ ಅಬಿಲಿಟಿ ಅಂಡ್ ದೀಸ್ ನ್ಯೂಮರಿಕಲ್ಸ್ ಡೆಫಿನೆಟ್ ಆಗಿ ಮಾಡಿ. ಇಲ್ಲಿ ಸ್ಕೋರ್ ಚೆನ್ನಾಗಾಗುತ್ತೆ, ಬಿಕಾಸ್ ನಮ್ಗೆ ಬಂದಿದ್ದ ಕ್ವೆಶನ್ ಪೇಪರ್, ನಮ್ ಸೀನಿಯರ್ಸ್ಗೆ ಬಂದಿದ್ದ ಕ್ವೆಶನ್ ಪೇಪರ್ ವಾಸ್ ಡಿಫ್ರೆಂಟ್. ಓಕೆ, ಅವ್ರಿಗೆ 60 marks ಒಂದೊಂದು ಕ್ವೆಶನ್ ಇದ್ರೆ, ನಮ್ಗೆ ಎಲ್ಲ ಬರೀ 12, 15, 20 ಅಷ್ಟೇ ಇದ್ದಿದ್ದು. We can't predict, but when you are very strong in numericals, 100% your mains, my assumption is yes, you can get through. This time more pressure because there is no next level, right? There is no next level.
43, ರೈಟ್? ಎಸ್, 43 ಇರೋದು ನಂಬರ್ ಆಫ್ ಪೋಸ್ಟ್ AC ಗೆ. ಸೊ ಅಲ್ಲೇನಾಗುತ್ತೆ, ಮೇನ್ಸ್ ಅಲ್ಲೇ ನೀವು ಸ್ಕೋರ್ ಮಾಡ್ಬೇಕು. ಅಲ್ಲಿ ನಿಮ್ಗೆ ಸ್ವಲ್ಪ ಪ್ರೆಷರ್ ಇದೆ, ಸ್ವಲ್ಪ ಎಫರ್ಟ್ ಹಾಕಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್. ಪ್ರಿಲಿಮ್ಸ್ ಅಲ್ಲಿ ಲೈಕ್ ಐ ಸೆಡ್ ದಿ ಅದರ್ ಡೇ, ಬೆಸ್ಟ್, ಗುಡ್, ಬೆಟರ್ ಆ ತರ ಸಬ್ಜೆಕ್ಟ್ಸ್ ನ ಡಿವೈಡ್ ಮಾಡ್ಕೊಳ್ಳಿ. ಬಿಕಾಸ್ ವಿ ಕ್ಯಾನ್ ಕವರ್ ಕಾಮರ್ಸ್ ಸಬ್ಜೆಕ್ಟ್ಸ್ ಕವರ್ ಮಾಡ್ಬೋದು, ಸ್ವಲ್ಪ ಜನರಲ್ ಸ್ಟಡೀಸ್ ಬೇರೆ ಇದೆಯಲ್ಲ 1 month ಅಲ್ಲಿ. ಸೊ KPSC UPSC ಪ್ರಿಪೇರ್ ಆಗೋರಿಗೆ ಜನರಲ್ ಸ್ಟಡೀಸ್ ಏನು ಅಷ್ಟು ಇದಾಗಲ್ಲ, ಬಟ್ ಹೂ ಇಸ್ ಓನ್ಲಿ ಫಾರ್ ದಿಸ್ AC ಸ್ಯಾಡ್ ಅನ್ನೋರಿಗೆ ಸ್ವಲ್ಪ ಚಾಲೆಂಜಿಂಗ್ ಅನ್ಸುತ್ತೆ. ಬಟ್ ನೋ ಪ್ರಾಬ್ಲಮ್, ವಿ ಕ್ಯಾನ್ ಡೂ. ಪ್ಲಾನ್ ಮಾಡ್ಕೊಂಡು ಮಾಡ್ಬೋದು, ಸೆಗ್ರಿಗೇಟ್ ಮಾಡ್ಕೊಳ್ಳಿ. ಮೇ ಬಿ ಫ್ಯೂ ಅವರ್ಸ್ ಫಾರ್ ಜನರಲ್ ಸ್ಟಡೀಸ್ ಅಂಡ್ ಫ್ಯೂ ಅವರ್ಸ್ ಫಾರ್ ಆರ್ ಸಬ್ಜೆಕ್ಟ್. ಅಂಡ್ ಇದು ಸ್ವಲ್ಪ ಏನ್ ಮಾಡಿ ಪ್ರಿಲಿಮ್ಸ್ಗೆ ಆನ್ಲೈನ್ MCQs ಇರುತ್ತಲ್ಲ, ಅದೊಂದು ಸ್ವಲ್ಪ ರೆಫರ್ ಮಾಡಿ. ಅಂಡ್ ಈಗ ಕೋವಿಡ್ ಟೈಮಲ್ಲಿ ಕೆಲವೊಂದು ವಿಡಿಯೋಸ್ ಎಲ್ಲ ಬಂತು, ಈ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ವಿಡಿಯೋ. ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಟೆಲ್ ದಿಸ್ ಆರ್ ನಾಟ್, ಬಟ್ ಸ್ಟಿಲ್ ಐ ಆಮ್ ಟೆಲ್ಲಿಂಗ್. ಅದೆಲ್ಲ ಏನಾಗುತ್ತೆ, ಸ್ವಲ್ಪ ಹೆಲ್ಪ್. ಎಸ್, ಯಾ, ಅಲ್ಟಿಮೇಟ್ ಇಂಟೆನ್ಷನ್ ಇಸ್ ಯು ಆಲ್ ಹ್ಯಾವ್ ಟು ಕ್ಲಿಯರ್. ಎಸ್. ಸೊ ಅಲ್ಲೇನಾಗುತ್ತೆ, ಕೆಲವೊಂದು ಇದೆಲ್ಲ ಏನಾಗುತ್ತೆ, ಜನರಲ್ ಸ್ಟಡೀಸ್ ಕ್ವೆಶನ್ ಪೇಪರ್ ಅಲ್ಲ. ದಿಸ್ ಹ್ಯಾಸ್ ಟು ಕಮ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯೇಟ್ ಎಜುಕೇಶನ್. ಸೊ ಅಲ್ಲಿಂದ ಬರ್ಬೇಕಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಅವರೇ ಮಾಡೋದು ಕ್ವೆಶನ್ ಪೇಪರ್. ಸೊ ಅವರು ಕೆಲವೊಂದು ವಿಡಿಯೋಸ್ ಎಲ್ಲ ಬಂದಿತ್ತು, ನಮಗೂ ಅವಾಗೆಲ್ಲ ಸ್ವಲ್ಪ ಹೆಲ್ಪ್ ಆಯ್ತು. ಆ ಟೈಮಲ್ಲಿ ವಿಡಿಯೋಸ್ ಎಲ್ಲ ಹೆಲ್ಪ್ ಆಯ್ತು. ಎಸ್. ಸೊ ಲುಕ್ ಇನ್ ಟು ಸಚ್ ಥಿಂಗ್ಸ್ ಆಲ್ಸೋ. ಪಾಪ ಕ್ಲಾಸಿಗೆ ಡಿಸ್ಟರ್ಬ್ ಮಾಡ್ಬೇಕು ಅಂತ ಅಲ್ಲ. ಏನಾಗುತ್ತೆ, ಇಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸ್ ಕ್ಲಾರಿಟಿ ಸಿಗುತ್ತೆ, ಇನ್ನೊಂದ್ಸತಿ ಅದೇ ಕ್ಲಾಸ್ ಕೇಳಿದ್ರೆ ಮತ್ತೆ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಎಸ್. ಸೊ ಅವಾಗ ಏನಾಗುತ್ತೆ, ಯು ವಿಲ್ ನೆವರ್ ಫರ್ಗೆಟ್ ಸಚ್ ಥಿಂಗ್ಸ್. ಸೊ ಅದು ಹೆಲ್ಪ್ ಆಯ್ತು. ಆನ್ಲೈನ್ MCQ ಸ್ವಲ್ಪ ನೋಡಿ, ಆಮೇಲೆ NET ಪೇಪರ್ಸ್, KSET ಪೇಪರ್ಸ್ ಅದೆಲ್ಲ ಒಂದ್ ಸ್ವಲ್ಪ ನೋಡಿ. ಅಂಡ್ ಇದು ಬೇರೆ ಬೇರೆ ಯೂನಿವರ್ಸಿಟೀಸ್ ಇಂದ ಸಿಲೆಬಸ್ ನ ತಗೊಂಡಿದ್ದಾರೆ, ಲೈಕ್ ಐ ಸೆಡ್ ದಿ ಅದರ್ ಡೇ. ಸೊ ಬೇರೆ ಬೇರೆ ಯೂನಿವರ್ಸಿಟೀಸ್ ಸಿಲೆಬಸ್ ಹೆಂಗೂ ನಿಮ್ಗೆ ಮೆಂಟರ್ಸ್ ಇದ್ದಾರೆ. ಐ ಮೀನ್ ದೇ ಆರ್ ದೇರ್ ಟು ಗಿವ್ ಯು ಆಲ್ ದಿ ಮೆಟೀರಿಯಲ್ಸ್ ಅಂಡ್ ಸಪೋರ್ಟ್. ಸೊ ಅವ್ರು ನಿಮ್ಗೆ ಬೇರೆ ಬೇರೆ ಯೂನಿವರ್ಸಿಟೀಸ್ ಕೊಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಓಕೆ, ಐ ಥಿಂಕ್ ದೇ ಪ್ರೊವೈಡ್, ದಟ್ ವಿಲ್ ಬಿ ಮೋರ್ ದೆನ್ ಸಫಿಷಿಯಂಟ್. ಓಕೆನಾ? ಸೊ ಓವರ್ ಆಲ್ ಸಿಲೆಬಸ್ ಅಲ್ಲಿ ಏನಾದ್ರು ಬೇರೆ ಇದ್ರೆ ಕೇಳಿ. ಅಂಡ್ ಅಗೇನ್ ಐಮ್ ಟೆಲ್ಲಿಂಗ್ ಯು, ಐಮ್ ನಾಟ್ ಎಕ್ಸ್ಪರ್ಟ್ ಇನ್ ದಿಸ್ ಎಂಟೈರ್ ಸಬ್ಜೆಕ್ಟ್. ಐ ವಾಸ್ ಆಲ್ಸೋ ಲೈಕ್ ಯು, ಸ್ಟಡಿಡ್ ಅಂಡ್ ಐವ್ ಕ್ಲಿಯರ್ಡ್ ಇಟ್. ಐ ಡೋಂಟ್ ಸೇ ದಟ್ ಐ ನೋ ಎವ್ರಿಥಿಂಗ್. ವಾಟ್ ಎವರ್ ಇನ್ಫಾರ್ಮೇಶನ್ಸ್ ಐ ಹ್ಯಾವ್, ಐ ಡೆಫಿನೆಟ್ಲಿ ಕ್ಯಾಸ್ಕೇಡ್ ಇಟ್. ಅಷ್ಟಂತ ಹೇಳ್ತೀನಿ. ನಾನು ಏನಿದು ಸಿಲೆಬಸ್ ಓರಿಯಂಟೇಶನ್ ಕೊಡಕ್ ಬಂದಿರೋದು ಎಲ್ಲ ಸಿಲೆಬಸ್ ಗೊತ್ತಿದೆ ಅಂತ. ಎಸ್. ಸೊ ದಿ ಥಿಂಗ್ ವಾಸ್ ಅಟ್ ದಟ್ ಟೈಮ್, ಇಟ್ ವಾಸ್ ಏನ್ ನೀವು 3-4 months ಎಫರ್ಟ್ ಹಾಕ್ತಿರಲ್ಲ, ದಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಎಸ್. ಸೊ ದಟ್ ಈಸ್ ಇಂಪಾರ್ಟೆಂಟ್. ಈಗ ನೀವು ನೋಟ್ಸ್ ಸ್ಟಾರ್ಟ್ ಮಾಡಿ, ಬಿಕಾಸ್ ನೋ ಟೈಮ್ ಯು ವಿಲ್ ಗೆಟ್ ಇನ್ ಟು ಮೇನ್ಸ್ ಆಲ್ಸೋ. ರೈಟಿಂಗ್ ಅಂತೂ ಪ್ಲೀಸ್ ಪ್ರಾಕ್ಟೀಸ್ ಮಾಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ನಮ್ಗೆ 20-21 ಕ್ವೆಶನ್ಸ್ ವಿ ಫೆಲ್ಟ್ ಇಟ್ ವೆರಿ ಚಾಲೆಂಜಿಂಗ್ ಅಲ್ಲಿ. ಅದೇನಾಗುತ್ತೆ, ವಿ ಎಕ್ಸ್ಪೆಕ್ಟ್ ಇನ್ ಸಮ್ ಅದರ್ ವೇ, ರೈಟ್? ಅಂಡ್ ವಿ ಗೋ ದರ್, ಇಟ್ಸ್ ಸಮಥಿಂಗ್ ಲೈಕ್ ಸರ್ಪ್ರೈಸ್. ಅವಾಗ ವಿ ನೀಡ್ ಸಮ್ ಟೈಮ್ ಟು ಡೈಜೆಸ್ಟ್. ಎಸ್, ಐ ಹ್ಯಾವ್ ಟು ರೈಟ್. ದಟ್ ಇಸ್ ವಾಟ್ ಇಸ್ ದೇರ್. ಸೊ ಏನ್ ಮಾಡಿ, ಸ್ಟಾರ್ಟ್ ರೈಟಿಂಗ್ ನಾವು. See, basic concepts will remain same. Yes, remain same. Any updations are there relevant to such topic, new topics ಏನಿರುತ್ತೆ ಅದನ್ನ books ಅಲ್ಲಿ refer. ಅದ, because you go to any discipline, any stream, basics are same. ಅಲ್ವಾ? ಬೇಸಿಕ್ ಸೇಮ್ ಇರುತ್ತೆ. ಏನಾಗುತ್ತೆ ಅಂದ್ರೆ, ದಿ ವರ್ಲ್ಡ್ ಇಸ್ ಇವಾಲ್ವಿಂಗ್, ಸಿಚುವೇಶನ್ಸ್ ಚೇಂಜ್ ಆಗ್ತಿದೆ, ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಚೇಂಜ್ ಆಗುತ್ತೆ, ಅಕೌಂಟಿಂಗ್ ಪ್ಯಾಟರ್ನ್ಸ್ ಚೇಂಜ್ ಆಗುತ್ತೆ. ಅವಾಗ ಏನಾಗುತ್ತೆ, ನ್ಯೂ ಟ್ರೆಂಡ್ಸ್ ಬಂದಾಗ ಸ್ವಲ್ಪ ಹಳೆಯದು ಇಟ್ ರಿಲ್ಯಾಕ್ಸಸ್ ಅಂಡ್ ನ್ಯೂ ಥಿಂಗ್ಸ್ ಸ್ಟಾರ್ಟ್ ಫಂಕ್ಷನಿಂಗ್. ಬಟ್ ಅಕೌಂಟ್ಸ್ ಇಸ್ ಸೇಮ್, ಡೆಬಿಟ್ ಕ್ರೆಡಿಟ್ ಇಸ್ ಸೇಮ್, ರೈಟ್? ಮಾರ್ಕೆಟಿಂಗ್ ಬೈ ಸೆಲ್ ಇಸ್ ಸೇಮ್. Only thing is the strategies are different. And yes, new concepts. Yes. So ಅವಾಗ ಏನಾಗುತ್ತೆ, basic strong agiddu, you add on these new trends or new things what is there in the market. I think that is that will help you to clear it. No problem. Sorry. Ha. Ha. 100% included. Yes. See, that is never known, ಅಲ್ಲ. ಈಗ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಗ್ರಾಜುಯೇಷನ್ ಅಲ್ಲಿ ಓದಿದಾಗ 60-40 ಅಂತ ಹೇಳ್ತೀವಿ. 60% ಥಿಯರಿ ಇದ್ರೆ 40% ಪ್ರಾಕ್ಟಿಕಲ್, 40% ಥಿಯರಿ ಇದ್ರೆ 60% ಪ್ರಾಕ್ಟಿಕಲ್ ಅಂತ ನಮ್ಗೆ ನಮ್ಮ ಪ್ರೊಫೆಸರ್ಸ್ ಹೇಳಿ ಇದ್ ಮಾಡ್ಬಿಟ್ಟಿದ್ರು. ಇಲ್ಲಿ ಹೇಳಕ್ಕಾಗಲ್ಲ, ಯಾಕಂದ್ರೆ ನಾವು NPV ಅದೆಲ್ಲ ಕೇಳಿದ್ರು ನಮ್ ಸೀನಿಯರ್ ಬ್ಯಾಚ್ಗೆ. ಬಟ್ ನಮ್ಗಂದ್ರೆ ಡಿಫ್ರೆಂಟ್ ಆಗಿ ಕೇಳ್ಬಿಟ್ಟಿದ್ರು ಅದನ್ನ. NPV IR ಅಂತ ಡೈರೆಕ್ಟ್ ಆಗಿ ಕೇಳಿರ್ಲಿಲ್ಲ. ಓಕೆನಾ? ಸೊ ಸ್ವಲ್ಪ ಡಿಫ್ರೆಂಟ್ ಆಗ್ಬಿಟ್ಟಿತ್ತು.
ಓಕೆನಾ. ಸೊ ಇರುತ್ತೆ ಪ್ರಾಕ್ಟಿಕಲ್ಸ್, ಇರಲ್ಲ ಅಂತಲ್ಲ. ನಿಮ್ಗೆ ಎಲ್ಲೆಲ್ಲೆಲ್ಲ ನ್ಯೂಮರಿಕಲ್ ಟಾಪಿಕ್ಸ್ ಇದೆ, ಡೆಫಿನೆಟ್ಲಿ ಯು ವಿಲ್ ಹ್ಯಾವ್ ಸಚ್ ಕ್ವೆಶನ್ಸ್. ಓಕೆ, ಸ್ಟ್ಯಾಂಡರ್ಡ್ ಕಾಸ್ಟಿಂಗ್, ಮಾರ್ಜಿನಲ್ ಕಾಸ್ಟಿಂಗ್, ಕಾಸ್ಟ್ ಅಕೌಂಟಿಂಗ್, ಟ್ಯಾಕ್ಸೇಷನ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಕ್ವಾಂಟಿಟೇಟಿವ್ ಅನಾಲಿಸಿಸ್ ಎಲ್ಲ ಏನಿದೆ, ಎವ್ರಿ ಏರಿಯಾ ಯು ವಿಲ್ ಬಿ ಹ್ಯಾವಿಂಗ್ ಕ್ವೆಶನ್ಸ್. ನ್ಯೂಮರಿಕಲ್ಸ್ ಅಂತೂ ಇರುತ್ತೆ. ಸಿ ವಾಟ್ ಹ್ಯಾಪನ್ಸ್ ಇಸ್ 300 marks. If you write all the theory questions also, I doubt we crossing 200, including me, I'm telling you, not just you, including me, 200, 250 ಅಂತೂ ರೀಚ್ ಆಗೋದು ಸ್ವಲ್ಪ ಕಷ್ಟನೇ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಪ್ರಾಕ್ಟಿಕಲ್ ವಿಲ್ ಆಡ್ ವ್ಯಾಲ್ಯೂ. ಎಸ್, ನ್ಯೂಮರಿಕಲ್ಸ್ ಅಲ್ಲಿ there is no chance of reducing, right? If we answer all the questions in a right way, right number bantu andre they have to give us. But theory nalli we can't claim it, right? No matter we whatever we have written, but the structure of answers, the way of presentation, that will definitely add value. But numericals, however you do with formulae and steps, will definitely get it. ಅದಕ್ಕೆ ನ್ಯೂಮರಿಕಲ್ಸ್ ನ ಮಾತ್ರ ಇಗ್ನೋರ್ ಮಾಡಬೇಡಿ. ಸ್ವಲ್ಪ ಜನಕ್ಕೆ ಇರುತ್ತೆ, ನಾನು ಮಾಡಿ ತುಂಬಾ ದಿವಸ ಆಗಿರ್ಬೋದು, ಅಥವಾ ಬರುತ್ತೋ ಇಲ್ವೋ. ದೇರ್ ಇಸ್ ನಥಿಂಗ್ ಲೈಕ್ ದಟ್. ಸ್ಟಾರ್ಟ್ ಫ್ರಮ್ ಟುಡೇ ಆರ್ ದಿ ಡೇ when they are starting the numericals, 100% we can do it. Okay, I am the live example because I have come back to this after 9 years of my post graduation. I finished my post graduation in 2009. Okay, and I've given this exam in the year 2020, right? So there is nothing like, we can't do. It is only that, give time and effort will definitely. Numericals matra bidak ಹೋಗ್ಬೇಡಿ. Okay, yes, anything else? I know it was a very short session. ಅದ್ರಲ್ಲಿ ಏನು ಎಸ್, ಯಾ, ಯಾಕಂದ್ರೆ ಪ್ರಾಕ್ಟಿಕಲ್ ನ್ಯೂಮರಿಕಲ್ ಸಬ್ಜೆಕ್ಟ್ ಅಲ್ಲ, ಪ್ರಿಲಿಮ್ಸ್ಗೆ ಅಂತ ಇನ್ ಡೀಟೇಲ್ ಆಗಿ ಐ ಡೋಂಟ್ ಥಿಂಕ್. We cannot see every subject. ಏನಿಲ್ಲ ಅಂದ್ರೂ ನಮ್ಗೆ they keep changing. See, they need dynamic people, right? They need dynamic people. They don't need the static people. They need, yes, out of the box. And they need, see, ನಮ್ಗೆ ಬೇರೆನೇ ಅಸಂಪ್ಷನ್ ಇರ್ಬೋದು ಗವರ್ಮೆಂಟ್ ಸೆಕ್ಟರ್ ಅಲ್ಲಿ, ಬಟ್ ವೇರ್ ಎವರ್ ಯು ಗೋ, leave your footprints there. ಆ ತರ ಇರ್ಬೇಕು ಅಂದ್ರೆ we have to be dynamic. Yes, we have to perform whatever is, the other story, in the society, but it is very good. Even because even I have come from the corporate, worked there for almost 6-7 years. Different irbodu work environment, but you definitely have a place to perform. Okay, so we need dynamic. ಅಲ್ಲಿ ಏನಾಗುತ್ತೆ ಅಂದ್ರೆ, ಸಿ, ನೀವೇ ನೋಡ್ಬೋದು, ಈ KPSC ಎಕ್ಸಾಮ್ಸ್ ಆದ್ಮೇಲೆ, UPSC ಎಕ್ಸಾಮ್ಸ್ ಆದ್ಮೇಲೆ ಅನಾಲಿಸಿಸ್ ಮಾಡ್ತಾರೆ. ಪಾಲಿಟಿ ಇಷ್ಟು ಕ್ವೆಶನ್ಸ್, ಎಕನಾಮಿಕ್ಸ್ ಇಷ್ಟು ಕ್ವೆಶನ್ಸ್ ಅಂತ. ಇಲ್ಲೇನಾಗುತ್ತೆ ಅಂದ್ರೆ, ಇಟ್ ಇಸ್ ಅ ವೆರಿ ನ್ಯಾರೋ ಏರಿಯಾ. ನಮ್ ಸಬ್ಜೆಕ್ಟ್ ಇದೆ, ಎಕ್ಸಾಮ್ ಏನಿದೆ, ಇಟ್ಸ್ ಅ ವೆರಿ ನ್ಯಾರೋ. ಈಗ ಅದು ನಿಮ್ದು ಥರ್ಡ್ ಬ್ಯಾಚ್ ಆಗುತ್ತೆ ಅಷ್ಟೇ. ಸೊ ಇಲ್ಲಿ ಇನ್ನೂ ಅಷ್ಟೊಂದು ಮಾರ್ಕೆಟ್ ಇಲ್ಲ. ಆಮೇಲೆ ಪೋಸ್ಟ್ 43+50 ಹೋಗಿರೋದು. ಸೊ ಇಲ್ಲೇನಾಗುತ್ತೆ, ಲೆಟ್ ಅಸ್ ನಾಟ್ ಥಿಂಕ್ ಆಲ್ ದೋಸ್ ಥಿಂಗ್ಸ್. ನಮ್ಗೆ ಏನ್ ಬೇಕು, ಎಷ್ಟು ಸಬ್ಜೆಕ್ಟ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡೋದು. ಸೊ ಇಲ್ಲಿ ಸಿ, ಡೆಫಿನೆಟ್ಲಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ವಿಲ್ ಹ್ಯಾವ್ ಸಮ್ ಕ್ವೆಶನ್ಸ್, ರೈಟ್? ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತೂ ಇದೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತೂ ಇದೆ. So we need to identify which subject we are strong. If you are very strong in accounting, let us study all. Okay, now corporate accounting anta in-depth questions antu mains alli I doubt they asking. Okay, now because even in schools we were told question paper will be prepared in, keeping 3 things in mind. Very bright student, adre let us not take the student part, but ಅವರು ಆನ್ಸರ್ ಮಾಡಿರ್ಬೇಕು, ಎಲ್ಲರೂ ಆನ್ಸರ್ ಮಾಡಿರ್ಬೇಕು, ಎಲ್ಲರೂ ಪಾಸ್ ಆ ತರ ಇರುತ್ತೆ. ಬಟ್ ಇಲ್ಲೇನಾಗುತ್ತೆ, ಹಂಗೆ ಇರುತ್ತೆ ಅನ್ನೋದು ಇಟ್ಕೊಂಡು ಕೂಡ ಮೈಂಡ್ ಅಲ್ಲಿ, ಬಟ್ ನಾವು ಟಾಪ್ ಅಲ್ಲೇ ಇರ್ಬೇಕು ಅಂತ ಎಲ್ಲ ಪ್ರಿಪೇರ್ ಆಗ್ಬೇಕು. ಓಕೆನಾ? ಸೊ ಆತರ ಇದ್ದೇ ಇರುತ್ತೆ. ತುಂಬಾ ಚಾಲೆಂಜಿಂಗ್ ಆಗಿರೋ ಕ್ವೆಶನ್ಸ್ ಅಂತೂ ಇರಲ್ಲ, ನನ್ಗೆ ಅನ್ಸೋ ಪ್ರಕಾರ. ಇರುತ್ತೆ, ಮೀಡಿಯಂ ಆಗಿರುತ್ತೆ. ಸೊ ನೀವು ಡಿಸೈಡ್ ಮಾಡಿ, ಅಕೌಂಟಿಂಗ್ಸ್ ಅಲ್ಲಿ ನೀವು ಸ್ಟ್ರಾಂಗ್ ಇದ್ದೀರಾ ಅಂದ್ರೆ ಅಲ್ಲೂ ಪ್ರಿಲಿಮ್ಸ್ ಅಲ್ಲೂ ಏನೇನು ಬರೋದಿಲ್ಲ, ನಿಮ್ಗೆ ಫಾರ್ಮುಲಾ ರಿಲೇಟೆಡ್ ಒಂದು ಬರುತ್ತೆ. ಇಲ್ಲ ಅಪ್ಲಿಕೇಶನ್ಸ್, ನೀವು ಕಾರ್ಪೊರೇಟ್ ಅಕೌಂಟಿಂಗ್ ಆಗಿರ್ಬೋದು, ಕಾಸ್ಟ್ ಅಕೌಂಟಿಂಗ್ ಆಗಿರ್ಬೋದು, ಲೇಬರ್ ಇಂಡೈರೆಕ್ಟ್ ಕಾಸ್ಟ್, ಆ ತರದ್ದೇ. ಅದಕ್ಕೆ ಹೇಳಿದ್, ಇವತ್ತು ನೀವೇನು ಪ್ರಾಕ್ಟಿಕಲ್ ನ್ಯೂಮರಿಕಲ್ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿದ್ರೆ, ಈಗ ಇಂಡೈರೆಕ್ಟ್ ಕಾಸ್ಟ್ಗೆನೆ ನೇಮ್ ಬೇರೆ ಬೇರೆ ಇದೆ, ಆನ್ ಕಾಸ್ಟ್ ಇದೆ ಅಲ್ವಾ? ಸೊ ಆ ತರ ನೇಮ್ಸ್, ಡಿಫ್ರೆಂಟ್ ನೇಮ್ಸ್, ಸಿನಾನಿಮ್ಸ್ ಏನಿರುತ್ತೆ, ಅದನ್ನೆಲ್ಲ ಒಂದ್ ಕಡೆ ಸ್ಟಾರ್ಟ್ ಮೇಕಿಂಗ್ ಅ ನೋಟ್ ಆಫ್ ಇಟ್. ಸೊ ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಕಾಸ್ಟ್ ಅಕೌಂಟಿಂಗ್ ಅಂತ ಹೋದಾಗ.
ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ 100% ಕ್ವಶನ್ಸ್ ಇದ್ದೇ ಇರುತ್ತೆ. ಯಾಕಂದ್ರೆ ದಿಸ್ ಡಿಪಾರ್ಟ್ಮೆಂಟ್ ಇಟ್ ಸೆಲ್ಫ್ ಇಸ್ ಅಕೌಂಟಿಂಗ್ ಅಂಡ್ ಆಡಿಟ್. ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಡೆಫಿನೆಟ್ಲಿ ಆ ಕ್ವಶನ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್. HRM, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್. ಓಕೆನಾ, ಸ್ಟಾಟಿಸ್ಟಿಕ್ಸ್ ಅಲ್ಲಿ ಅಟ್ ಲೀಸ್ಟ್ ಒಂದು 3-4 ಕ್ವೆಶನ್ಸ್ ಅದು. ಸೊ ಈ ತರ ಸಬ್ಜೆಕ್ಟ್ ವೈಸ್ ಹೋದ್ರೆ ಆರ್ಗನೈಸೇಷನ್ ಬಿಹೇವಿಯರ್. ಸೊ ಲೆಟೆಸ್ಟ್ ನೋಡಿ, ಅಕೌಂಟಿಂಗ್, ಆಡಿಟಿಂಗ್, ಟ್ಯಾಕ್ಸೇಷನ್ ಅಲ್ಲ, ಇದರಲ್ಲಿ ನಿಮ್ಗೆ ನೋಡಿ ಕಂಪ್ಲೀಟ್ ಪ್ರಾವಿಷನ್ಸ್ ಆಗಿರ್ಬೋದು, ಕಾನ್ಸೆಪ್ಟ್ಸ್ ಆಗಿರ್ಬೋದು ನಿಮ್ಗೆ. ಓಕೆನಾ, ಕನ್ವೆನ್ಷನ್ಸ್, ಕಾನ್ಸೆಪ್ಟ್ಸ್. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಎಂಟೈರ್ ಕರೆಂಟ್ ಅಸೆಟ್ಸ್ ಆಗಿರ್ಬೋದು, ಕರೆಂಟ್ ಲೈಬಿಲಿಟೀಸ್ ಆಗಿರ್ಬೋದು, CVP ಅನಾಲಿಸಿಸ್ ಆಗಿರ್ಬೋದು. ಓಕೆ, ಅಂಡ್ ಕಂಪನೀಸ್ ಆಡಿಟರ್ಸ್ ರಿಪೋರ್ಟ್ಸ್ ಆಗಿರ್ಬೋದು. ಸೊ ಕಂಪ್ಲೀಟ್ ಇಲ್ಲಿ ಏನಿಲ್ಲ ನಿಮ್ಗೆ ಏನ್ ಟರ್ಮ್ಸ್ ಕೊಟ್ಟಿದ್ದಾರೆ, ನೀವು ಅದನ್ನ ಪ್ರಾಕ್ಟಿಕಲ್ ಆಗಿ ನ್ಯೂಮರಿಕಲ್ ಸಬ್ಜೆಕ್ಟ್ ಸಾಲ್ವ್ ಮಾಡ್ತೀರಾ ಅದೆಲ್ಲ. ಅವಾಗ ಏನ್ ಅದಕ್ಕೆ ರಿಲೇಟೆಡ್ ಥಿಯರಿ ಕಾನ್ಸೆಪ್ಟ್ಸ್ ಇರುತ್ತೆ, 1 ಮಾರ್ಕ್ 2 ಮಾರ್ಕ್ಸ್ ಬರ್ಬೋದು ಅನ್ನೋದು, ಅದನ್ನೆಲ್ಲ ಒಂದ್ ಕಡೆ ಸೆಪರೇಟ್ ಆಗಿ ಬರ್ಕೊಂಡು ಹೋದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಡೂ ಅಕೌಂಟ್ಸ್ ಆಲ್ಸೋ. IR, industrial relations. Yes, I prepared my own notes for that. Okay, so any theory subjects which is here, I prepared my own notes, handwritten notes. So I referred multiple online materials, reference books ಆಗಿರ್ಬೋದು, ಸ್ಟ್ಯಾಂಡರ್ಡ್. ಎಸ್, ಐ ರೆಫರ್ಡ್. ಎಸ್, ಅದು ರೆಫರ್ ಮಾಡಿದೀನಿ. ಮತ್ತೆ ಬುಕ್ಸ್ಗೆ ಹೆಸರು ಕೇಳಿದ್ರಿ ಅವತ್ತು. ಇಟ್ ಇಸ್ ಕ್ವೈಟ್ ನೋನ್ ಬುಕ್ಸ್ ಅಲ್ಲ, ರೆಫರೆನ್ಸ್ ಬುಕ್ಸ್. ಸೊ ಅದನ್ನ ರೆಫರ್ ಮಾಡಿದ್ರೆ ಸಿಗುತ್ತೆ, ಏನ್ ಪ್ರಾಬ್ಲಮ್. ಓಕೆ, ಸೊ ಐ ಮೇಡ್ ಮೈ ಹ್ಯಾಂಡ್ ಮೇಡ್ ನೋಟ್ಸ್ ಫಾರ್ ದಟ್. ಯಾವುದೇ ಆಗಿರ್ಲಿ ಸಬ್ಜೆಕ್ಟ್ಸ್ ನೋಡಿ. ಹೌದು. ಎಸ್ ಎಸ್, ದಟ್ ಹೆಲ್ಪ್ಸ್ ಆಕ್ಚುಲಿ, ರಿಯಲಿ ದಟ್ ಹೆಲ್ಪ್ಸ್. ಮೇನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮಾರ್ನಿಂಗ್ 3 hours ದೆನ್ ಆಫ್ಟರ್ನೂನ್ 3 hours, ರೈಟ್? ಸೊ ಯು ಫೀಲ್ ಬಿಟ್ ಎಕ್ಸಾಸ್ಟೆಡ್. ಓಕೆನಾ, ಮತ್ತೆ ಏನಾಗುತ್ತೆ, ನಮ್ದೇ ಬರ್ದಿರೋ ಬುಕ್ ತೆಗ್ದಾಗ ಬೇಗ ಕನೆಕ್ಟ್ ಆಗುತ್ತೆ, ಅದನ್ನೇ ಓದಿರ್ತೀವಿ. ಆ ಕ್ವೆಶನ್ ನೋಡಿದಾಗ ಆರ್ ಮೈಂಡ್ ಅಂಡ್ ವಿಷುವಲ್ ಗೋಸ್ ಟು ದಟ್ ಪೇಜ್. ಬಟ್ ಇಲ್ಲಿ ನಾವು ಪ್ರಿಂಟೆಡ್ ಮೆಟೀರಿಯಲ್ಸ್ಗೂ ಆಗ್ಬೋದೇನೋ, ಇಲ್ಲ ಅಂತಲ್ಲ, ಬಟ್ ನಮ್ಗೆ ಅದು ಸ್ವಲ್ಪ, ನನ್ಗೆ ದಟ್ ವಾಸ್ ಕ್ವೈಟ್ ಅಡ್ವಾಂಟೇಜಸ್ ಫಾರ್ ಮಿ. ಅಗೇನ್ ಇಟ್ಸ್ ಆಲ್ ಲೆಫ್ಟ್ ಟು ಯು. ನಿಮ್ಗೆ ಯಾಕಂದ್ರೆ ಕೆಲವೊಬ್ರು ವರ್ಕಿಂಗ್ ಇರ್ತೀರಾ ಇಲ್ಲಿ, ಕೆಲವೊಬ್ರು ಯು ವಿಲ್ ಹ್ಯಾವ್ ಯುವರ್ ಫ್ಯಾಮಿಲಿ ಚೋರ್ಸ್ ಟು ಮೇಂಟೈನ್ ಅಲ್ವಾ. ಸೊ ಇಟ್ ಅಗೇನ್ ಡಿಪೆಂಡ್ಸ್ ಆನ್ ಯು. ಓಕೆ, ಸೊ ಇದನ್ನೇ ಮಾಡಿದ್ರೆ ಎಲ್ಲರಿಗೂ ಆಗುತ್ತೆ ಅಂತ ಏನೂ ಇಲ್ಲ, ಬಟ್ ಫಾರ್ ಮಿ ದಟ್ ವಾಸ್ ಹೆಲ್ಪ್ಫುಲ್. ಓಕೆ, ಎಸ್. ಸೊ ಸಬ್ಜೆಕ್ಟ್ ವೈಸ್ ಅನ್ನೋದು ಹೋದ್ರೆ, ಎವ್ರಿ ಸಬ್ಜೆಕ್ಟ್ ಇಲ್ಲಿ ಬಿಸ್ನೆಸ್ ಫೈನಾನ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಓಕೆನಾ, ಅಂಡ್ ಕ್ಯಾಪಿಟಲ್ ಬಜೆಟಿಂಗ್, ಕ್ಯಾಶ್ ಫ್ಲೋ ಅಪ್ರೋಚಸ್, ಅಲ್ಲಿ ಕ್ಯಾಶ್ ಫ್ಲೋ ರಿಲೇಟೆಡ್, ಫಂಡ್ ಫ್ಲೋ ರಿಲೇಟೆಡ್ ಕ್ವೆಶನ್ಸ್ ಬರ್ಬೋದು ಅಲ್ಲಿ. And weighted average cost of capital, and these models, who coined this, coined the terms, ಯಾರು ಮಾಡೆಲ್ ಇದು ಮಾಡಿರೋದು ಇದು, ಅದಾಗಿರ್ಬೋದು. ಅಂಡ್ ಡೆಟ್ ಈಕ್ವಿಟಿ ರೇಷಿಯೋಸ್ ಆಗಿರ್ಬೋದು, ಅಂಡ್ ಕೆಲವೊಂದು ವೆರಿ ಫೆಮಿಲಿಯರ್ ನೇಮ್ಸ್ ಇದೆ ಅಲ್ಲಿ. ಇವಾಗ ನೋಡಿ, ವಾಲ್ಟರ್ ಆಗಿರ್ಬೋದು, ಲಿಂಟರ್ ಆಗಿರ್ಬೋದು, ಎಸ್, ಡಿವಿಡೆಂಡ್ ಪಾಲಿಸೀಸ್ ಆಗಿರ್ಬೋದು. ಸೊ ಅದೆಲ್ಲ ಏನಾಗುತ್ತೆ ಅಂದ್ರೆ ಅದಕ್ಕೆ ರಿಲೇಟೆಡ್ ಕೂಡ ಪ್ರಿಲಿಮ್ಸ್ ಕ್ವೆಶನ್ಸ್ ಬರ್ಬೋದು ಅಲ್ಲಿ. ಓಕೆನಾ, ಸಿ ಔಟ್ ಆಫ್ ಆಲ್ ದೀಸ್, whatever the subjects are here, full every word by word ಓದ್ಬಿಟ್ಟು which subject I can definitely score out of out, ಅದನ್ನ ಫಸ್ಟ್ ಮುಗಿಸ್ಕೊಂಡ್ಬಿಡಿ. That is one thing. See, few of you may be very good at industrial relations, trade union ಆಗಿ, collective bargaining. So ಇದೆಲ್ಲ you may be very good at. Yes, ಅಲ್ಲಿ ಆ ತರ ಸಬ್ಜೆಕ್ಟ್ ಅಂತ ಬಂದಾಗ ಟೇಕ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ದಟ್. ಎಲ್ಲ ಆನ್ಲೈನ್ ಕ್ವೆಶನ್ಸ್ ಆಗಿರ್ಬೋದು, NET, KCET ಆ ತರ ಕ್ವೆಶನ್ಸ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಆಗಿರ್ಬೋದು, ಅದನ್ನೆಲ್ಲ ತಗೊಂಡು ಸಾಲ್ವ್ ಮಾಡ್ಬಿಡಿ. ಮ್ಯಾಕ್ಸಿಮಮ್ 4 days ಅಷ್ಟೇ, ಅದ್ರಲ್ಲೆಲ್ಲ ಮುಗ್ದೋಗ್ಬಿಡುತ್ತೆ. ಅದು ಮುಗೀತು ಅಂದ್ರೆ ಅಟ್ ಲೀಸ್ಟ್ ಒಂದು 10 ಕ್ವೆಶನ್ಸ್ ಇಟ್ಸ್ ವಿತ್ ಯು. ಓಕೆ, ಸೊ ಆ ತರ ಆರ್ಗನೈಸೇಷನ್ ಬಿಹೇವಿಯರ್ ಹೋದಾಗ ಇಟ್ ಇಸ್ ಅ ವೆರಿ ಫೇಮಸ್, ಏನಂತಾರೆ, ತುಂಬಾ ಅದರ ಫೇವ್ರೆಟ್ ಸಬ್ಜೆಕ್ಟ್ OB, HRM ಎಲ್ಲ, ಬಿಕಾಸ್ ಇಟ್ ಕನೆಕ್ಟ್ಸ್ ಟು ಅಸ್ ವೆರಿ ಸೂನ್ ಅಲ್ಲ. ಈ ಲೀಡರ್ಶಿಪ್ ಆಗಿರ್ಬೋದು, ಎಸ್, ಮೋಟಿವೇಶನ್ ಥಿಯರೀಸ್ ಆಗಿರ್ಬೋದು, ಸೊ ಇಟ್ ಕನೆಕ್ಟ್ಸ್. ಸೊ ಅವಾಗ ಏನಾಗುತ್ತೆ, ಅಲ್ಲೂ ಅಷ್ಟೇ ಎಲ್ಲ ಈ ಮ್ಯಾನೇಜ್ಮೆಂಟ್ ಗುರೂಸ್ ನೇಮ್ಸ್ ಎಲ್ಲ ಒಂದ್ ಸ್ವಲ್ಪ ನೋಡ್ಕೊಂಡು ಬರ್ಕೊಂಡು, ಓಕೆ, ಅಂಡ್ ಗೋಲ್ಸ್ ಆಗಿರ್ಬೋದು, ವೇರಿಯಸ್ ಫಾರ್ಮ್ಸ್ ಆಫ್ ಫಂಕ್ಷನ್ಸ್ ಎಲ್ಲ ಏನಿರುತ್ತೆ ಆರ್ಗನೈಸೇಷನ್ಸ್ ಎಲ್ಲ, ಅದು ಥಿಯರೀಸ್ ಏನಿದೆ, ಥಿಯರೀಸ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಐ ಥಿಂಕ್ ದೇರ್ ಆಲ್ಸೋ ವಿ ಕ್ಯಾನ್ ಡೂ. ಎಸ್,
ಸೊ ಅದು ಆಗ್ಬೋದು ಅದರಲ್ಲಿ. ಅಂಡ್ ಎಸ್, ಎಕನಾಮಿಕ್ಸ್ ಗೊತ್ತಿಲ್ಲ ಹೌ ಮೆನಿ ಆಫ್ ಯು ಆರ್ ಕಂಫರ್ಟಬಲ್ ವಿತ್, ಬಟ್ ಟ್ರಸ್ಟ್ ಮೀ ವಿ ಕ್ಯಾನ್ ಡೆಫಿನೆಟ್ಲಿ ಸ್ಟಡಿ. ಏನೂ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಈ GDP NDP ಕಾನ್ಸೆಪ್ಟ್ಸ್ ಅಂತೂ ಪ್ಲೀಸ್ ಪಕ್ಕ ಆಗಿ, ಯಾಕಂದ್ರೆ ಮೇನ್ಸ್ಗೆ ಅದು ಬೇಕೇ ಬೇಕು. ಯಾಕಂದ್ರೆ ನಮ್ಗೆ ಇಲ್ಲಿ ಕೆಲವೊಂದು ಸಬ್ಜೆಕ್ಟ್ಸ್ ನ ನಾವು ಆಪ್ಷನಲ್ ಆಗಿ ಇದು ಓದ್ಬಿಟ್ಟು ಇದು ಬಿಡೋಣ ಅಂತ ಅನ್ಸುತ್ತೆ, ಬಟ್ ಎಕನಾಮಿಕ್ಸ್ ಅಂತೂ ಡೆಫಿನೆಟ್ಲಿ ಅಲ್ಲಿ ಮೇನ್ಸ್ ಅಲ್ಲಿ ಕ್ವೆಶನ್ಸ್ ಇದ್ದೇ ಇರುತ್ತೆ. ಓಕೆನಾ? ಸೊ ಆ ಎಕನಾಮಿಕ್ಸ್ ನ ಸ್ವಲ್ಪ ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ, ಇಷ್ಟ ಇದ್ರೂನು ಇಷ್ಟಪಟ್ಟು ಓದಿ. ಓಕೆನಾ? ಎಕನಾಮಿಕ್ಸ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಸ್ವಲ್ಪ ಏನಾಗ್ಬಿಡುತ್ತೆ ಅಂತ ದಟ್ ಇಸ್ ಕ್ವೈಟ್ ಇಲ್ಯೂಷನ್ ಬೇರೆಯವ್ರಿಗೆಲ್ಲ. ಸ್ವಲ್ಪ ಎಕನಾಮಿಕ್ಸ್ ಅಂದ್ರೆ ಸ್ವಲ್ಪ ಅವರ್ಜನ್ ಇರುತ್ತೆ ಕೆಲವೊಬ್ರಿಗೆ, ಎಲ್ಲರಿಗೂ ಅಲ್ಲ. ಅದು ಆತರ ಅನ್ಕೋಬೇಡಿ, ದಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ವೆನ್ ಯು ಡೀಪ್ ಡೈವ್ ಇನ್ ಟು ಸಬ್ಜೆಕ್ಟ್ ಎಲ್ಲ ಆರಾಮಾಗಿ ಮಾಡ್ಬೋದು. ಈ ರೆಪೋ ರೇಟ್ಸ್ ಆಗಿರ್ಬೋದು, ರಿವರ್ಸ್ ಆಗಿರ್ಬೋದು, ಕ್ಯಾಶ್ ರಿಸರ್ವ್ ರೇಷಿಯೋ, SLR, ಇದೆಲ್ಲ ವಿಚ್ ಇಸ್ ಕ್ವೈಟ್ ಇಂಪಾರ್ಟೆಂಟ್ ಪ್ರಿಲಿಮ್ಸ್ ಪಾರ್ಟ್ ಆಫ್ ವ್ಯೂ ಆಲ್ಸೋ ಅಂಡ್ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ. ಸೊ ಎಕನಾಮಿಕ್ಸ್ ನ ಸ್ವಲ್ಪ ಫೋಕಸ್ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. Organization design and all, you will do it. Again, it's management subjects alla, so you can do it. Management concepts ella enide ella theory concept. See, long term targets itkolli, short targets itkolli. Don't break the timelines. If you say that today I have to finish this subject, you have to finish. That should be your commitment level. No matter you sleep half an hour late, you sacrifice 1 hour sleep, you skip something, you skip your favorite anything, but no excuse on target of your syllabus. That is very important. Okay, ಆ ಟಾರ್ಗೆಟ್ ಏನಾಗುತ್ತೆ, ಇವತ್ತಿಂದ ನಾಳೆಗೆ ಹೋಗುತ್ತೆ, ನಾಳೆ ನಾಡಿದ್ದು ಹೋಗುತ್ತೆ. So again, and once we start missing that, it becomes our habit again. Nothing happens, keep away all your things aside. Yes, no distractions. Okay, nowadays, WhatsApp ಒಂಥರ part of life ಆಗ್ಬಿಟ್ಟಿದೆ. So that is all left to you. Okay, so ಏನಾಗುತ್ತೆ, targets ಇಟ್ಕೊಳ್ಳಿ. Today I have to finish the subject. Yes, I have to finish. These concepts I have to learn, something new I have to learn. Okay, ಇನ್ಸ್ಟಿಟ್ಯೂಟ್ ಕಡೆಯಿಂದ ಏನ್ ಮ್ಯಾಕ್ಸಿಮಮ್ ಸಪೋರ್ಟ್ ಆಗುತ್ತೋ ಪ್ಲೀಸ್ ಟೇಕ್ ಇಟ್. ಓಕೆ, ಬಿಕಾಸ್ ನಾವೇ ಹುಡುಕ್ತಾ ಹೋದ್ರೆ ಸೋರ್ಸಸ್ ಕೆಲವೊಂದು ಅವೈಲೇಬಲ್ ಇರುತ್ತೆ, ಕೆಲವೊಂದು ಅವೈಲೇಬಲ್ ಇಲ್ಲ. ದೆನ್ ವಿ ಕೀಪ್ ಸ್ಪೆಂಡಿಂಗ್ ಟೈಮ್ ಆನ್ ದಟ್, ರೈಟ್? ಬಟ್ ಯು ಹ್ಯಾವ್ ಪೀಪಲ್, ಯು ಟೆಲ್ ದಮ್ ದಿಸ್ ಇಸ್ ವಾಟ್ ವಿ ನೀಡ್. ಓಕೆ, ದೇ ವಿಲ್ ಅರೇಂಜ್ ಇಟ್ ಫಾರ್ ಯು. ಓಕೆನಾ? ಸೊ ದಟ್ ಈಸ್ ಒನ್ ಥಿಂಗ್ ಯು ಕ್ಯಾನ್ ಡೂ. ಸೊ ಟಾರ್ಗೆಟ್ಸ್ ಇಟ್ಕೊಳ್ಳಿ. ಸೊ ಟುಡೇ ಐ ಹ್ಯಾವ್ ಟು ಫಿನಿಶ್ OB ಅಂದ್ರೆ ಎಸ್, ಐ ಹ್ಯಾವ್ ಟು ಫಿನಿಶ್. OB ನಲ್ಲಿ ಮತ್ತೆ ಸೆಗ್ರಿಗೇಟ್ ಮಾಡ್ಕೊಳ್ಳಿ, ಡಿವೈಡ್ ಮಾಡ್ಕೊಳ್ಳಿ ಟಾಪಿಕ್ಸ್. ಸೊ ವಾಟ್ ಐ ಹ್ಯಾವ್ ಟು ಸ್ಟಡಿ ಟುಡೇ. ಓಕೆ, ಲೀಡರ್ಶಿಪ್, performance appraisal, HRM ಅಂತ ಬಂದ್ರೆ, so these subjects you can finish within 3 days, you can finish. But I was doing is one particular day OB ಅಂತ ಬಂದ್ರೆ, OB ನಲ್ಲಿ ಏನ್ ಯೂನಿಟ್ಸ್ ಇರುತ್ತಲ್ಲ, ಆ ಯೂನಿಟ್ಸ್ ಗೆ 5 ಯೂನಿಟ್ಸ್ ಇದ್ರೆ ಡೆಫಿನೆಟ್ಲಿ I have to finish that subject notes that day. That was the target which I had set. So ಅದು ನೋಟ್ಸ್ ಮುಗಿಸ್ಲೇಬೇಕಿತ್ತು. ಅಂಡ್ ಮ್ಯಾಕ್ಸಿಮಮ್ ಟೈಮ್ ಐ ಹ್ಯಾವ್ ಫಿನಿಶ್ಡ್, ಬಿಕಾಸ್ ಮಾಡಿದ್ರೇನೆ ಆಗ್ತಾ ಇತ್ತು, ಇಲ್ಲಾಂದ್ರೆ ನನ್ನ ನೋಟ್ಸ್ ಇರ್ಲಿಲ್ಲ ಅಂದ್ರೆ ಓದಕ್ ಆಗ್ತಿರ್ಲಿಲ್ಲ. Because again, competition is there. Okay, so don't expect that your close friend will help you. Okay, so beda thoughts are beda. We have to study, we have to prepare, and we have to. Yes, the more confident you will be. And like I said, notes shuru ಮಾಡಿ and prelims ಗೆ points ಮಾಡ್ತಾ ಹೋಗಿ. Okay, so ಅದು integrated approach ಅಂತ ಆಗುತ್ತೋ ಅಥವಾ ಪ್ರಿಲಿಮ್ಸ್ ಗೆ ಸೆಪರೇಟ್ ಓದ್ತಿರೋ, ದಟ್ ಈಸ್ ಅಗೇನ್ ಲೆಫ್ಟ್ ಟು ಇಂಡಿವಿಜುವಲ್ ಕೆಪಾಸಿಟೀಸ್. ಬಟ್ ನ್ಯೂಮರಿಕಲ್ಸ್ ಮಾತ್ರ ಎರಡು ಒಟ್ಟಿಗೆ ಮಾಡಿ, ದಟ್ ಈಸ್ ಇಂಪಾರ್ಟೆಂಟ್. ಆ ತರ ಮಾಡಿದ್ರೆ ಆಗುತ್ತೆ. ಓಕೆ, ಎಕನಾಮಿಕ್ಸ್ ಅಂತೂ ಪ್ಲೀಸ್ ಅದು ಮಾಡಿ ಬಿಡ್ಬೇಡಿ. ಎಕನಾಮಿಕ್ಸ್ ಮೇನ್ಸ್ಗೆ ಬೇಕಾಗುತ್ತೆ, ಅಟ್ಲೀಸ್ಟ್ 2 to 3 ಕ್ವೆಶನ್ಸ್ ಬಂದ್ಬಿಡುತ್ತೆ ನಮ್ಗೆ. ಅದು ಎಕನಾಮಿಕ್ಸ್ ನಮ್ಗೆ ಎರಡರಲ್ಲೂ ಹೆಲ್ಪ್ ಆಗುತ್ತೆ. ಜನರಲ್ ಸ್ಟಡೀಸ್ ಆಲ್ಸೋ ಇಟ್ ಹೆಲ್ಪ್ಸ್ ಅಸ್, ಅಂಡ್ ಆರ್ ಸಬ್ಜೆಕ್ಟ್ ಆಲ್ಸೋ ಇಟ್ ಹೆಲ್ಪ್ಸ್ ಅಸ್. ಓಕೆ, ಜನರಲ್ ಸ್ಟಡೀಸ್ ಅಲ್ಲಿ ಹೊರತು ನಮಗೂ ಒಂದು ಸಬ್ಜೆಕ್ಟ್ ಅಲ್ಲಿ ಕ್ವೆಶನ್ಸ್ ಇದೆ, ಅದು ಮೇನ್ಸ್ ಅಲ್ಲಿ. ಸೊ ಇಟ್ ಹೆಲ್ಪ್ಸ್ ಇನ್ ಬೋತ್ ಫಾರ್ ಯು. ಪ್ರಿಲಿಮ್ಸ್ಗೂ ಎಕನಾಮಿಕ್ಸ್ ಅಂಡ್ ನಮ್ಮ ಪೇಪರ್ಗೂ ಪ್ರಿಲಿಮ್ಸ್ ಹೆಲ್ಪ್ ಆಗುತ್ತೆ. ಮೇನ್ಸ್ ಅಲ್ಲೂ ಅಷ್ಟೇ, ಜನರಲ್ ಸ್ಟಡೀಸ್ ಅಂಡ್ ಆರ್ ಕಾಮರ್ಸ್. ಸೊ ಎಕನಾಮಿಕ್ಸ್ ಅಂತೂ ಪ್ಲೀಸ್ ಬಿಡಕ್ ಹೋಗ್ಬೇಡಿ. ಆಯ್ತು. ಹಾ, ಎಸ್, ಲೇಟೆಸ್ಟ್ ಟ್ರೆಂಡ್ಸ್. ಲೇಟೆಸ್ಟ್ ಟ್ರೆಂಡ್ಸ್ ಅಲ್ಲಿ ಏನಾಗ್ಬಿಡುತ್ತೆ, ಕರೆಂಟ್ ಅಫೇರ್ಸ್ ಅಲ್ಲಿ ಪ್ರಿಲಿಮ್ಸ್ ಅಲ್ಲಿ ಸ್ವಲ್ಪ ಕವರ್ ಆಗ್ಬಿಡುತ್ತೆ. ಓಕೆನಾ? ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ನೀವು ಕರೆಂಟ್ ಈವೆಂಟ್ಸ್ ಏನ್ ಬರುತ್ತೆ ಅದೆಲ್ಲ ನೀವು ಕವರ್ ಮಾಡ್ಕೋತೀರ. ಮೇನ್ಸ್ಗೆ ಅಂತ ಬಂದಾಗ ಆ ಒಂದು ಕಾನ್ಸೆಪ್ಟ್ ಇಲಾಬ್ರೇಟ್ ಆಗಿತ್ತು,
ಅಥವಾ ಆ ಕಾನ್ಸೆಪ್ಟ್ ಇರೋಂಥ ಪ್ರಾಕ್ಟೀಸ್ ಅಲ್ಲಿ ಏನಾದ್ರೂ ಅಫೆಕ್ಟ್ ಆಗ್ತಾ ಇದ್ರೆ ಅಲ್ಲಿ ಮೇನ್ಸ್ ಕ್ವೆಶನ್ಸ್ ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್. So that is how the economy, current affairs and all we study, right? So something is happening in the society today. How is it affecting to our existing practice? That will be a question to us. ಹೌದಾ? ಈಗ ಏನ್ elections ನಡೀತಿದೆ, ಸೊ ಈಗ ಪಾಲಿಟಿನಲ್ಲಿ ಏನಿರುತ್ತೆ ಕ್ವೆಶನ್ಸ್, ಸೊ ಇಲೆಕ್ಷನ್ ರಿಲೇಟೆಡ್. ಸೊ ಬೇಸಿಕ್ ಇಸ್ ಸೇಮ್, ಇಲೆಕ್ಷನ್ ರಿಲೇಟೆಡ್ ಪಾಲಿಟಿ ಆಗಿರ್ಬೋದು ಅಲ್ಲಿ. ಸೊ ಇಲ್ಲಿ ಅಪ್ಲಿಕೇಶನ್ಸ್, see that is what ಇವತ್ತು ಬೆಳಗ್ಗೆ ಕೂಡ ನಾನು ಅದೇ ಅನ್ಕೋತಿದ್ದೆ, ಅನಾಲಿಸಿಸ್ ದಿ ಕ್ವೆಶನ್. ಎಸ್ ಹಾ. ಸೊ ಅವಾಗ ಏನಾಗುತ್ತೆ, ದಿ ಕಾನ್ಸೆಪ್ಟ್ ಕಂಟೆಂಟ್ ಸೇಮ್ ಇರುತ್ತೆ, ಹೌ ವಿ ಪ್ರೆಸೆಂಟ್ ಇನ್ ಡಿಫ್ರೆಂಟ್ ಸಿನಾರಿಯೋಸ್ ಇಟ್. ಹಾ, ಮಾಡ್ಬೋದು. ಸಿ ವಾಟ್ ಇಸ್ ಗೂಗಲ್ ಡೂಯಿಂಗ್ ನೌ? It is removing all the startup apps, right? See, this was scenario 2 years back ಹೇಳ್ತಾ ಇದ್ರು, all the startup is in the control of US, Google ಅಂತೆಲ್ಲ ತುಂಬಾ ಇತ್ತು. ಬಟ್ see, somewhere we all are lacking in ನಾವೇನು ಇನಿಷಿಯೇಟಿವ್ ತಗೊಂಡು ಹೊಸದಾಗಿ ಮಾಡ್ತಿಲ್ಲ. ಸೊ ದಟ್ ಈಸ್ ಅಗೇನ್, ಲೆಟ್ ಇಸ್ ನಾಟ್ ಇಟ್ ಇನ್ ಟು ಜನರಲ್. ಇಲ್ಲಿ ಏನಾಗುತ್ತೆ, ಕೆಲವೊಂದು ಟಾಪಿಕ್ಸ್ ನಮ್ಗೆ ಎಕ್ಸಾಂಪಲ್ಸ್ ಕೊಡ್ಬೋದು ಸ್ಟ್ರಾಂಗ್ ಲೀಡರ್ಶಿಪ್ ಅಂತ ಬಂದಾಗ. ಸೊ ಆ ತರ ನೀವು ಇನ್ಕ್ಲೂಡ್ ಮಾಡಿದ್ರೆ ಯು ವಿಲ್ ಹ್ಯಾವ್ ಅ ಬೆಟರ್ ಚಾನ್ಸ್ ಆಫ್ ಸ್ಕೋರಿಂಗ್ ಮಾರ್ಕ್ಸ್. ಸೊ ಲೀಡರ್ಶಿಪ್ ನಮಗೆ ಕಾಮರ್ಸ್ ಸಬ್ಜೆಕ್ಟ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು. ಸೊ ವೆನ್ ಯು ಬ್ರಿಂಗ್ ಇನ್ ಲೈವ್ ಎಕ್ಸಾಂಪಲ್ಸ್, ಕರೆಂಟ್ ಅಫೇರ್ಸ್ ನೀವು ಎಕ್ಸಾಂಪಲ್ಸ್ ತಂದ್ರೆ ದಟ್ ವಿಲ್ ಆಡ್ ಮೋರ್ ವ್ಯಾಲ್ಯೂ. ಸೊ ಅದನ್ನ ನೀವು ಸ್ಟೇಟ್ ಮಾಡಿ ಯು ಕ್ಯಾನ್ ಅಂಡರ್ಲೈನ್ಗೆ ಟೈಮ್ ಇರಲ್ಲ ಅಂತೆಲ್ಲ ಹೇಳ್ತಾರೆ, ಬಟ್ ಆ ಆನ್ಸರ್ ಮುಗಿದ ಕೂಡಲೇ, ಆ ಪೇಜ್ ಆದ ಕೂಡಲೇ ಪೆನ್ನಲ್ಲಿ ಅಂಡರ್ಲೈನ್ ಮಾಡಿದ್ರು ಪರವಾಗಿಲ್ಲ, ಅಂಡರ್ಲೈನ್ ಮಾಡಿ. ಎಸ್, ಅದು ಒಂದು ಮಾಡ್ಬೋದು. ಇದು ನೀವು ತರ್ಬೋದು ಮೇನ್ಸ್ ಆನ್ಸರ್ಸ್ಗೆ. ಲೀಡರ್ಶಿಪ್ ಅಂತ ಏನೇ ಬಂದ್ರು, there are recently they gave a list of women leaders also, the top women. Yes, so you can bring that also, right? So you can bring in, no problem. And marketing management, it's a very favorite subject ಅಲ್ಲ ನಮ್ಗೆ. ಗ್ರಾಜುಯೇಷನ್ ಇಂದಾನು ಒಂಥರ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂದ್ರೆ, ಹೌದಾ? ಸೊ ಅದೊಂಥರ ಫೇವ್ರೆಟ್ ಸಬ್ಜೆಕ್ಟ್, ಯಾಕಂದ್ರೆ ಥಿಯರಿ ಬರ್ದು ಆರಾಮಾಗಿ ಪಾಸ್ ಆಗಬಹುದು ಅಲ್ಲ. ಸೊ ಇಲ್ಲೂ ಕೂಡ ನಿಮ್ಗೆ ಕ್ವೆಶನ್ಸ್ ಪ್ರಿಲಿಮ್ಸ್ ವೈಸ್ ಹೋದ್ರೆ ಎನ್ವೈರ್ಮೆಂಟ್ ಆಗಿರ್ಬೋದು, ಪ್ರೈಸಿಂಗ್ ಸ್ಟ್ರಾಟಜೀಸ್ ಆಗಿರ್ಬೋದು. ಎಸ್, 4 Ps, ಈಗ 7 Ps, 8 P. ಎಸ್, ಸೊ Ps ಎಲ್ಲ ಆಡ್ ಆಗಿದೆ. ಸೊ if you are innovative, add one more P and give that P in the mains also. You never know, right? So every idea which ignites becomes revolution. So you never know, you can also do that. So anything relevant to subject which adds value to the content, you can do it. Okay, so conclusion ಅಲ್ಲಿ ಬರಿಬಹುದು. Okay, so marketing ಆಗಿರ್ಬೋದು, ಈ ತರ. See, marketing is a strategical event, right? So how best you present your services or product or whatever it is. So you have some better ideas, write what is there in the content syllabus, whatever, give something extra, definitely adds value. Very much. But make sure that, yes, make sure that you're covering what is the question first. You're writing all the contents, what is needed for that marks. Okay, and you add certain things. Yeah, that will be a plus point for you. That you can. That is also one thing you can do. So ಇಲ್ಲಿ ಎಲ್ಲ ಇದೆ. ಹೌದು, ಮಾರ್ಕೆಟಿಂಗ್ ಇಲ್ಲ ಸರ್, ಅವ್ರು ಏನ್ ಮಾಡಿದಾರೆ, ಎಲ್ಲ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಅಂಡ್ ಟ್ರೇಡ್ ಅಸೋಸಿಯೇಷನ್ಸ್ ಆಗಿರ್ಬೋದು, ಎಕ್ಸ್ಪೋರ್ಟಿಂಗ್ ಇಂಪೋರ್ಟಿಂಗ್ ಇರ್ಬೋದು. ಸೊ ಮಾರ್ಕೆಟಿಂಗ್ ಅಲ್ಲೂ ಫಾರ್ ಶ್ಯೂರ್ ಯು ವಿಲ್ ಹ್ಯಾವ್ ಕ್ವೆಶನ್ಸ್. ಓಕೆ, ಸೊ ಮಾರ್ಕೆಟಿಂಗ್ ಕೂಡ ಆರಾಮಾಗಿ ಮಾಡಿ. ಪ್ರೊಡಕ್ಷನ್ ಅಂಡ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್, ಇದರಲ್ಲಿ ನಿಮ್ಗೆ ಪರ್ ಟು CPM, ರೈಟ್? ಸೊ ಪರ್ CPM ಮೇನ್ಸ್ ಡೆಫಿನೆಟ್ಲಿ ಯು ವಿಲ್ ಹ್ಯಾವ್ ಕ್ವೆಶನ್. ಎಸ್, ಪ್ರಾಬ್ಲಮ್ ಇದೆ ಇರುತ್ತೆ, ಇಲ್ಲ ಪರ್ಟ್ ಇರುತ್ತೆ, ಇಲ್ಲ CPM ಯಾವ್ದೇನೋ ಎರಡರಲ್ಲಿ ಒಂದಿರುತ್ತೆ. ಸೊ ಥಿಯರಿ ಅಂತ ಬಂದಾಗ ಇಲ್ಲಿ ವೈ ಇಸ್ ಇಸ್ ನೀಡೆಡ್ ಆಗಿರ್ಬೋದು, ಟೈಪ್ಸ್ ಆಗಿರ್ಬೋದು. ಓಕೆ, ಅಂಡ್ ಕ್ರಿಟಿಕಲ್ ಪಾತ್, ರೈಟ್? ಸೊ ಲೊಕೇಶನ್ ಆಗಿರ್ಬೋದು, ಲೇಔಟ್ ಫೆಸಿಲಿಟೀಸ್. ಎಸ್, ಹಾ. ಸೊ ಅಂಡ್ ಇದರಲ್ಲಿ ಅನಾಲಿಸಿಸ್ ಎಲ್ಲ ಇದೆಯಲ್ಲ, ಇನ್ವೆಂಟರಿ ಕಂಟ್ರೋಲ್ ಅಲ್ಲಿ, ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ. ಎಸ್, ಇದೆಲ್ಲ ಕ್ವೆಶನ್ಸ್ ನಿಮ್ಗೆ ಪ್ರಿಲಿಮ್ಸ್ ಅಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಪ್ರೊಡಕ್ಷನ್ ಆಪರೇಷನ್ ಮ್ಯಾನೇಜ್ಮೆಂಟ್ ಅಲ್ಲಿ ಪ್ರಿಲಿಮ್ಸ್ ಡೆಫಿನೆಟ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಕ್ವೆಶನ್ಸ್. ಯಾಕಂದ್ರೆ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಆಗಿರ್ಬೋದು, ರಿಆರ್ಡರ್ ಕ್ವಾಂಟಿಟಿ, ಸೇಫ್ಟಿ ಪಾಯಿಂಟ್ ಆಗಿರ್ಬೋದು, ಅನಾಲಿಸಿಸ್, ಬ್ರೇಕ್ ಇವನ್, ಇನ್ವೆಂಟ್ರಿ ಕಂಟ್ರೋಲ್ಗೆ ಡಿಫ್ರೆಂಟ್. ಎಸ್, ABC ಆಗಿರ್ಬೋದು, VED ಆಗಿರ್ಬೋದು, FSM. ಹಾ,
Yes, so Before. that is costing before. Cost. ಕ್ಯಾರಿಯಿಂಗ್ ಕಾಸ್ಟ್ ಅದೇ ಹೇಳ್ತಿದ್ದೀರಾ? ಅದು QT ಅಲ್ಲಿ ನಾವು ಹೇಳಿದ್ದು ಪ್ರೊಡಕ್ಷನ್ ಅಂಡ್ ಆಪರೇಷನ್. ಎಸ್, ಪ್ರೊಡಕ್ಷನ್ ಅಂಡ್ ಮೆಟೀರಿಯಲ್ ಅಲ್ಲಿ ಅವಾಗ ಡಿಸ್ಕಸ್ ಮಾಡಿದ್ವಲ್ಲ ಸರ್. ನಿಮ್ಗೇನ್ ಲೀನಿಯರ್ ಪ್ರೋಗ್ರಾಮಿಂಗ್ ಅದೆಲ್ಲ ಏನ್ ಪ್ರಾಬ್ಲಮ್ಸ್ ಬರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಅಸೈನ್ಮೆಂಟ್ ಮಾಡೆಲ್ಸ್ ಏನಿದೆ ಕ್ವೆಶನ್ಸ್ ಇದೆ, ದೋಸ್ ಆರ್ ಮೇನ್ಸ್ ಕ್ವೆಶನ್ಸ್. ಓಕೆ, ಯಾಕಂದ್ರೆ ನೀವು ವರ್ಕ್ಔಟ್ ಮಾಡ್ಬೇಕಲ್ಲ, ಪ್ರಾಬ್ಲಮ್ ವರ್ಕ್ಔಟ್ ಮಾಡಿ ಆನ್ಸರ್ ಮಾಡ್ಬೇಕು. ಅಂಡ್ ಪ್ರಿಲಿಮ್ಸ್ ಅಲ್ಲಿ ಯು ವಿಲ್ ನಾಟ್ ಹ್ಯಾವ್ ಬರ್ಬೋದು, ಅದೇ ತುಂಬಾ ಸಿಂಪಲ್ ಆಗಿ ಸಾಲ್ವ್ ಮಾಡೋದರ. ಎಸ್, ಆ ತರ ಕೇಳ್ಬೋದು ಅಷ್ಟೇ. ಸೊ ಈಗ ಡಿಸ್ಕಸ್ ಮಾಡಿದ್ದು ಇದು ಪ್ರೊಡಕ್ಷನ್ ಅಂಡ್ ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್, ಪ್ಲಾನ್ ಡಿಸೈನ್, ಪ್ರೊಡಕ್ಷನ್ ಪ್ಲಾನಿಂಗ್, ಎಸ್, ಪ್ಲಾಂಟ್ ಲೇಔಟ್ ಆಗಿರ್ಬೋದು, ಪ್ರಾಡಕ್ಟ್ ಲೈಫ್ ಸೈಕಲ್ಸ್ ಆಗಿರ್ಬೋದು. ಸೊ ಇದೆಲ್ಲ ಸ್ಟೇಜಸ್ ಇದೆಯಲ್ಲ ಅದು. ಸೊ ಅದೆಲ್ಲ ನೋಡ್ಕೋಬಹುದು ಇದರಲ್ಲಿ. ಅಂಡ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ರೈಟ್? ವಾಟ್ ಮೆಟೀರಿಯಲ್ಸ್ ಎಲ್ಲ ಇರುತ್ತೆ ಅದು ಕೂಡ ಇಂಪಾರ್ಟೆಂಟ್. ವೇಸ್ಟ್, ಸ್ಕ್ರಾಪ್, ಓಕೆ, ಅಂಡ್ ಸ್ಟ್ಯಾಂಡರ್ಡೈಸೇಷನ್ಸ್, ಟೂ ಬಿನ್ ಸಿಸ್ಟಮ್, ವೇಸ್ಟ್ ಮ್ಯಾನೇಜ್ಮೆಂಟ್. ಸೊ ಇದ್ರಲ್ಲೆಲ್ಲ ಏನಾಗುತ್ತೆ, ಕೆಲವೊಂದು ನ್ಯೂ ಸಿಸ್ಟಮ್ಸ್ ಬಂದಿರಬಹುದು, ಓಕೆನಾ? ಸೊ ಅದು ಮೇನ್ಸ್ಗೆ ನೀವು ಒಂಚೂರು ನೋಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ಇದೆಲ್ಲ ವೆರಿ ಮಚ್ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ಲಾಜಿಸ್ಟಿಕ್ಸ್, ಪ್ರೊಡಕ್ಷನ್ಗೆಲ್ಲ ತುಂಬಾ ಫೋಕಸ್ ಮಾಡ್ತಿದ್ದಾರೆ. ಎಸ್, ರೀಸೆಂಟ್ ಟ್ರೆಂಡ್ಸ್ ಇನ್ HRM, ರೀಸೆಂಟ್ ಟ್ರೆಂಡ್ಸ್ ಇನ್ ಮಾರ್ಕೆಟಿಂಗ್, ರೀಸೆಂಟ್ ಟ್ರೆಂಡ್ಸ್ ಇನ್ ಪ್ರೊಡಕ್ಷನ್, ರೈಟ್? ನಮ್ದೇನ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ಸ್ ಇದೆಯಲ್ಲ, ಆ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ಸ್ಗೆ ಯಾವಾಗಲೂ ಏನಾದ್ರೂ ಆಡ್ ಆಗ್ತಾನೆ ಇರುತ್ತೆ. ಓಕೆ, ಸೊ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಇರಲಿಲ್ಲ ಮುಂಚೆ, ರೈಟ್? ಸೊ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಇದೆ, ರೈಟ್? ಸೋಷಿಯಲ್ ಆಡಿಟಿಂಗ್ ಇರಲಿಲ್ಲ, ಸೋಷಿಯಲ್ ಆಡಿಟಿಂಗ್ ಇದೆ. ಗ್ರೀನ್ ಆಡಿಟಿಂಗ್ ಇರಲಿಲ್ಲ, ಗ್ರೀನ್ ಆಡಿಟಿಂಗ್. ಸೊ ಎನಿಥಿಂಗ್ ವಿಚ್ ಇಸ್ ದೇರ್, ಎಸ್, ಅದೆಲ್ಲ ಕಾನ್ಸೆಪ್ಟ್ಸ್ ಆಡ್ ಆಗುತ್ತೆ. ಸೊ ರೀಸೆಂಟ್ ಟ್ರೆಂಡ್ಸ್ ಇನ್ HRM ಅಂತ ತಗೊಂಡಾಗೂ ಅಷ್ಟೇ, ವಾಟ್ ಎವರ್ ಇಸ್ ದಿ ಕಾನ್ಸೆಪ್ಟ್ಸ್ ವಿಚ್ ಇಸ್ ಬೀನ್ ದೇರ್, ವಿ ವಿಲ್ ಹ್ಯಾವ್ ಟು ಸ್ಟಡಿ. ಅಂಡ್ ಇದು ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲೂ ಅಷ್ಟೇ ಅಮೆಂಡ್ಮೆಂಟ್ಸ್ ಎಲ್ಲ ಆಗುತ್ತಲ್ಲ, ಸೊ ಅದನ್ನು ಕೂಡ ನೋಡ್ಬೇಕು. ಅಂಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಬಂದ್ರೆ, ಹಿಯರ್ ಅಗೇನ್ ಫಿನಾನ್ಷಿಯಲ್ ಅನಾಲಿಸಿಸ್, ಲೆವರೇಜಸ್. ಸಿ ವಿ ನೋ ಓನ್ಲಿ ದೋಸ್ ಫಾರ್ಮುಲೆ, ಯಾವುದು ಫೈನಾನ್ಷಿಯಲ್ ಲೆವರೇಜು, ಆಪರೇಟಿಂಗ್ ಅಂಡ್ ಕಂಬೈನ್ಡ್ ಲೆವರೇಜ್. ಆ ಫಾರ್ಮುಲಾ ಹಾಕೊಂಡು ನಾವೊಂದು ಸ್ಟೆಪ್ ಮಾಡ್ಬಿಡ್ತೀವಿ ಅಷ್ಟೇ. ಬಟ್ ವಾಟ್ ಇಸ್ ಎಕ್ಸಾಕ್ಟ್ಲಿ ಲೆವರೇಜ್? ಲೆವರೇಜ್ ಅಂದ್ರೆ ಏನು, ಅದನ್ನ ನಿಮ್ಗೆ ಪ್ರಿಲಿಮ್ಸ್ ಅಲ್ಲಿ ಕೇಳ್ಬೋದು ಅಲ್ವಾ? ಸೊ ಲೆವರೇಜ್ ಅಂದ್ರೆ ಏನು, ಅದ್ರ ಏನಂದ್ರೆ ಕಾನ್ಸೆಪ್ಟ್ ಕ್ಲಾರಿಟಿ ಇರ್ಬೇಕು ಅಷ್ಟೇ. ಆ ಮೀನಿಂಗ್ಸ್, ಡೆಫಿನೇಷನ್ಸ್, ಅಪ್ಲಿಕಬಿಲಿಟಿ, ಕಾನ್ಸೆಪ್ಟ್ಸ್ ಇದಿಷ್ಟು ಗೊತ್ತಾಗ್ಬಿಟ್ರೆ ವಿ ಕ್ಯಾನ್ ಕ್ಲಿಯರ್ಲಿ. ಸೊ ಅದಿಷ್ಟು ಕ್ಯಾಶ್ ಬಜೆಟಿಂಗ್ ಆಗಿರ್ಬೋದು, ಪ್ರಾಫಿಟ್ ಅನಾಲಿಸಿಸ್, ರೇಷಿಯೋ ಅನಾಲಿಸಿಸ್ ಅಂತ ಏನಿದೆ, ದಟ್ ಇಟ್ ಸೆಲ್ಫ್ ಇಸ್ ಅ ಸಬ್ಜೆಕ್ಟ್. ಅದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಅದೊಂದು ದೊಡ್ಡ ಚಾಪ್ಟರ್ ತರ ಇತ್ತು, ಹೌದಾ? ಸೊ ರೇಷಿಯೋಸ್ ಒಂದ್ ಕಡೆ ಬರ್ಕೊಳ್ಳಿ, ಹೇಳಕ್ಕಾಗಲ್ಲ, ಫಾರ್ಚುನೇಟ್ ಅನ್ಫಾರ್ಚುನೇಟ್ ರೇಷಿಯೋ ಅನಾಲಿಸಿಸ್ ಪ್ರಾಬ್ಲಮ್ಸ್ ಕೇಳಿದ್ರು ಕೇಳ್ಬೋದೇನೋ ಅಷ್ಟೇ. ಬಟ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಮೇಜರ್ ಫೋಕಸ್ ಇಸ್ ಆನ್ ಇನ್ವೆಸ್ಟ್ಮೆಂಟ್ ಡಿಸಿಷನ್, ಡಿವಿಡೆಂಡ್ ಡಿಸಿಷನ್ ಅಂಡ್ ಫೈನಾನ್ಸಿಂಗ್ ಡಿಸಿಷನ್, ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್, ಈ ಕ್ಯಾಶ್ ಫ್ಲೋ, ಆಮೇಲೆ ಇದು ಸ್ಟ್ಯಾಂಡರ್ಡ್ಸ್ ಎಲ್ಲ ಇದೆಯಲ್ಲ, AS3. ಎಸ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಎಲ್ಲ AS3 ಅಲ್ಲಿ ಮಾಡ್ತೀವಲ್ಲ, ಸೊ ಅದೆಲ್ಲ ನೀವು ಸ್ವಲ್ಪ ಆ ಸ್ಟೇಟ್ಮೆಂಟ್ಸ್ ಫಾರ್ಮ್ಯಾಟ್ಸ್ ಎಲ್ಲ ಏನಿದೆ ಅದನ್ನ ಫಾಲೋ ಮಾಡಿದ್ರೆ ಐ ಥಿಂಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಅದೆಲ್ಲ ಜಸ್ಟ್ updated version is there. There are certain things, memorize certain things, no other choice. ಮೆಮರೈಸ್ ಸ್ಟ್ಯಾಂಡರ್ಡ್ಸ್ ಏನೇನಿದೆ ಅಲ್ಲ, ಯಾಕಂದ್ರೆ ಅದಕ್ಕೆ ಕೇಳೋ ಚಾನ್ಸಸ್ ಇದೆ. ಬಟ್ ಅದು ಮೇನ್ಸ್ ಬಂದಾಗ ಆ ಸ್ಟ್ಯಾಂಡರ್ಡ್ಸ್ ನಾವು ನಂಬರ್ ಮೆನ್ಷನ್ ಮಾಡ್ಬಿಟ್ರಂತೂ ಇಟ್ ವಿಲ್ ಬಿ ಮಚ್ ಮೋರ್ ಗುಡ್. ಸೊ ಮೆಮರೈಸ್ ದೋಸ್ ಸ್ಟ್ಯಾಂಡರ್ಡ್ಸ್. ಅಂಡ್ ಎಲ್ಲ ಸ್ಟ್ಯಾಂಡರ್ಡ್ಸ್ ಇಂಪಾರ್ಟೆಂಟ್ ಅಂತ ಇಲ್ಲ, ವಿಚ್ ಇಸ್ ಮೋಸ್ಟ್ ಇನ್ ಟು ಅಪ್ಲಿಕಬಿಲಿಟಿ, ದಟ್ ವಿ ಹ್ಯಾವ್ ಟು ನೋ ದೋಸ್ ಸ್ಟ್ಯಾಂಡರ್ಡ್ಸ್. ಎಸ್, IFRS, GST ಇನ್ನು ಅದು ಹೊರಗಡೆನೆ ಇನ್ನು ತುಂಬಾ ಕ್ಲಾರಿಟಿ ಇಲ್ಲ ಅಲ್ವಾ? ಎಸ್, ಸೊ ವಾಟ್ ಎವರ್ ಇಸ್ ಅವೈಲೇಬಲ್ ಲೆಟ್ ಇಸ್ ಲರ್ನ್ ಇಟ್. ಎಸ್, ಅಂಡ್ ಡಿವಿಡೆಂಡ್ ಪಾಲಿಸಿನಲ್ಲೂ ಯು ಕ್ಯಾನ್ ಎಕ್ಸ್ಪೆಕ್ಟ್ ಕ್ವೆಶನ್ಸ್. ಓಕೆ, ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್, ಫೈನಾನ್ಸಿಂಗ್ ಡಿಸಿಷನ್, ಇನ್ಕಮ್ ಡಿಟರ್ಮಿನೇಷನ್ ಅಂಡ್ ಡಿಸ್ಟ್ರಿಬ್ಯೂಷನ್, ಡಿಫ್ರೆಂಟ್ ಸೋರ್ಸಸ್ ಇದೆ, ಡೆಟ್ ಇಕ್ವಿಟಿ ರೇಷಿಯೋ, ಇದೆಲ್ಲ ಟರ್ಮಿನಾಲಜೀಸ್ ಎಲ್ಲ, ಮೀನಿಂಗ್ ಡೆಫಿನೇಷನ್ಸ್ ಎಲ್ಲ ನೀವು ನೋಡ್ಕೋಬೇಕಾಗುತ್ತೆ. That is what I said. See, go to syllabus, take each term, okay? Take each term, start getting those meanings and definitions. That will get certain things.
wherever you have authors, gurus, or the people's name involved, write those separate. There, few questions you are done, right? Analysis wise, ಈಗ ಕೆಲವೊಂದು ಮಾರ್ಕೆಟಿಂಗ್ ಕ್ವೆಶನ್ಸ್ ಆಗಿರ್ಬೋದು, HRM, ಈಗ ಜಾಬ್ ಡಿಸ್ಕ್ರಿಪ್ಷನ್, ಜಾಬ್ ಸ್ಪೆಸಿಫಿಕೇಶನ್ ಅಂತ ಕೇಳ್ಬೋದು ಅಲ್ಲ. ಸೊ ಜಾಬ್ ಡಿಸ್ಕ್ರಿಪ್ಷನ್ ಇಸ್ ಡಿಫ್ರೆಂಟ್ ಅಂಡ್ ಸ್ಪೆಸಿಫಿಕೇಶನ್ ಇಸ್ ಡಿಫ್ರೆಂಟ್. ಸೊ ಹೌ ಇಸ್ ಇಟ್ ಡಿಫ್ರೆಂಟ್? ಆರ್ ಜಾಬ್ ಡಿಸ್ಕ್ರಿಪ್ಷನ್ಗೆ ಒಂದು 4 ಪಾಯಿಂಟ್ಸ್ ಕೊಡ್ತಾರೆ, ವಿಚ್ ಇಸ್ ನಾಟ್ ಅಮಾಂಗ್ ದ್ಯಾಟ್. Yes, so certain things, you prepare in that way. So human resource management, ಇದರಲ್ಲಿ human resource planning and training and development ಆಗಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಎಸ್ ರೆಕ್ರೂಟ್ಮೆಂಟ್, ಸೆಲೆಕ್ಷನ್, ಟ್ರೈನಿಂಗ್. ಇಲ್ಲೇನಾಗುತ್ತೆ, ನೀಡ್ ಅನಾಲಿಸಿಸ್, why training is needed, what kind of training is needed, on the job training, off the job training, performance appraisal, and situational analysis. And you have one more term, vestibule training ಇದೆ. And for see, employees will be working now. Succession training, succession planning. Yes, next leader ಯಾರು, succession planning. Yes, you have to train. ಈಗ ನೀವು ಒಂದು ರೋಲ್ ಅಲ್ಲಿ ಇರ್ತೀರಾ, ನೆಕ್ಸ್ಟ್ ರೋಲ್ಗೆ ಹೋಗ್ಬೇಕು. ಎಸ್ ನೆಕ್ಸ್ಟ್ ಪರ್ಸನ್ ಶುಡ್ ಟೇಕ್. ಅಥವಾ ನೀವೇ ಒಂದು ಜೂನಿಯರ್ ಗ್ರೇಡ್ ಇಂದ ಸೀನಿಯರ್ ಗ್ರೇಡ್ ಹೋಗಕ್ಕೆ ಆ ಸೀನಿಯರ್ ಗ್ರೇಡ್ಗೆ ಏನೇನ್ ಬೇಕು, ಆ ಬ್ರಿಡ್ಜ್ ಗ್ಯಾಪ್ ಏನು ಇರುತ್ತೆ ಅಲ್ಲಿ ಟ್ರೈನಿಂಗ್ ಈಗಲೇ ಸ್ಟಾರ್ಟ್ ಮಾಡೋದು. ಸೊ ಆ ತರ ಕಾನ್ಸೆಪ್ಟ್ಸ್. ಎಸ್, ಹೌದಾ? ಪ್ರಮೋಷನ್ ಕೊಡಲ್ಲ, ಯಾಕೆ ನೆಕ್ಸ್ಟ್ ಲೆವೆಲ್ಗೆ ಅದು ಬೇಕೇ ಬೇಕಾಗುತ್ತೆ. ಎಸ್, ಸೊ ಆ ತರ ಕಾನ್ಸೆಪ್ಟ್ಸ್ ಎಲ್ಲ ಇದೆ. ಆಮೇಲೆ ಅದರಲ್ಲೂ ಹೊಸ ಹೊಸ ಕಾನ್ಸೆಪ್ಟ್ಸ್ ಬರುತ್ತೆ. HRM ಅಲ್ಲೂ ಕೂಡ ಇಟ್ಸ್ ಅ ವೆರಿ ಆಕ್ಟಿವ್ ಸಬ್ಜೆಕ್ಟ್. ಯು ಗೆಟ್ ಮೆನಿ ಥಿಂಗ್ಸ್ ದೇರ್. ಅಂಡ್ ಕಾಂಪಿಟೆನ್ಸಿ ಮ್ಯಾಪಿಂಗ್. ಸೊ ಇದೆಲ್ಲ ಸ್ವಲ್ಪ ಟರ್ಮಿನಾಲಜೀಸ್ ಆರ್ ಇಂಪಾರ್ಟೆಂಟ್ ವೆನ್ ಯು ರೈಟ್ ದಿ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಸ್. ಟರ್ಮಿನಾಲಜೀಸ್ ಏನಿರುತ್ತೆ, ಮ್ಯಾನೇಜ್ಮೆಂಟ್ ಟರ್ಮಿನಾಲಜೀಸ್, ಟೆಕ್ನಿಕಲ್ ಟರ್ಮ್ಸ್, ಆ ಟರ್ಮ್ಸ್ ಯೂಸ್ ಮಾಡಿ ಸ್ವಲ್ಪ. ಸೊ ಇದರಲ್ಲಿ ಒಂದು ಪರ್ಫಾರ್ಮೆನ್ಸ್ ಅಪ್ರೈಸ್ ಇಟ್ ಸೆಲ್ಫ್ ಇಸ್ ಅಗೇನ್ ಒನ್ ಬಿಗ್ ಚಾಪ್ಟರ್. ಜಾಬ್ ಇವ್ಯಾಲ್ಯೂಯೇಷನ್, ಜಾಬ್ ರೊಟೇಷನ್ ಆಗಿರ್ಬೋದು, ಓಕೆ, ವೇಜ್ ಅಂಡ್ ಸ್ಯಾಲರಿ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು. ಎಸ್, ಲೇಬರ್ ಲಾಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ತಗೊಂಡು ಎಂಪ್ಲಾಯಿ ಮೊರೇಲ್ಸ್, ಮೋಟಿವೇಶನ್, ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್, ಮ್ಯಾನೇಜ್ಮೆಂಟ್ ಆಫ್ ಚೇಂಜ್ ಅಂಡ್ ಡೆವಲಪ್ಮೆಂಟ್. ಎಸ್, ಸೊ ಇಲ್ಲಿ ಮೋಟಿವೇಶನ್ ಅಲ್ಲಿ ಡಿಫ್ರೆಂಟ್ ಟೆಕ್ನಿಕ್ಸ್ ಇದೆ. ಯು ಆಸ್ ಅನ್ ಎಂಪ್ಲಾಯಿ, ಹೌ ಯು ಕ್ಯಾನ್ ಬಿ ಮೋಟಿವೇಟೆಡ್. ಓಕೆ, ಸೊ ಅಲ್ಲಿ ಕೇಳ್ಬೋದು ನಿಮ್ಗೆ ನಾನ್ ಫಿನಾನ್ಷಿಯಲ್ ಮೋಟಿವೇಶನ್ ಟೆಕ್ನಿಕ್ಸ್. ಸೊ ಅದೆಲ್ಲ ಕೇಳ್ಬೋದು. ಎಸ್, ಥಿಯರೀಸ್ ಎಲ್ಲ ಕೇಳ್ಬೋದು. ಅಂಡ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಂತ ಬಂದಾಗ, ಸಿ gone are those days, where all these union system was very strong, right? ಸಿಲೆಬಸ್ ಕೆಲವೊಂದು ಅಪ್ಡೇಟ್ ಆಗದೆ ಇರ್ಬೋದು, ಬಟ್ ನೋ ಚಾಯ್ಸ್, ಸರ್ಟನ್ ಥಿಂಗ್ಸ್ ವಿ ಹ್ಯಾವ್ ಟು ಸ್ಟಡಿ. ಯಾಕಂದ್ರೆ ಕಲೆಕ್ಟಿವ್ ಬಾರ್ಗೇನಿಂಗ್ ಎಲ್ಲ ಅವಾಗಿಂದ ಇದು ಕಾನ್ಸೆಪ್ಟ್ಸ್. ಈಗೆಲ್ಲ ಆರ್ಬಿಟ್ರೇಷನ್, ಕನ್ಸಿಲಿಯೇಷನ್ ಇವಾಗಿರ್ಬೋದು, ಬಟ್ ಅವಾಗೆಲ್ಲ ಕಲೆಕ್ಟಿವ್ ಬಾರ್ಗೇನ್, ಎವ್ರಿಬಡಿ ಶುಡ್ ಗೋ ಆಸ್ ಅನ್ ಯೂನಿಯನ್ ಅಲ್ಲ. ಸೊ ಅದು ಹಳೆ ಕಾನ್ಸೆಪ್ಟ್ಸ್ ಎಲ್ಲ ಇರುತ್ತಲ್ಲ, ಅದು ಕೂಡ ಇಂಪಾರ್ಟೆಂಟ್, ನೀವು ಓದ್ಲೇಬೇಕಾಗುತ್ತೆ. ಡಿಸ್ಪ್ಯೂಟ್ಸ್ ಆಕ್ಟ್, ಇಂಡಸ್ಟ್ರಿಯಲ್ ರಿಲೇಷನ್ ಆಕ್ಟ್, ಪೇಮೆಂಟ್ ಆಫ್ ಬೋನಸ್ ಆಗಿರ್ಬೋದು. ಇಲ್ಲೇನ್ ಲೇಬರ್ ಲಾಸ್ ಇದೆಯಲ್ಲ, ಲೇಬರ್ ಲಾಸ್ ಒಂದ್ ಸ್ವಲ್ಪ ಇದು ವಿತ್ ಇಯರ್ ಒಂಚೂರು ಮೆನ್ಷನ್ ಮಾಡ್ಬಿಟ್ರೆ ಇಟ್ ವಿಲ್ ಬಿ ಅನ್ ಆಡೆಡ್ ಅಡ್ವಾಂಟೇಜ್ ಫಾರ್ ಅಸ್. ಅಂಡ್ ವರ್ಕರ್ಸ್ ಪಾರ್ಟಿಸಿಪೇಷನ್ ಇನ್ ಮ್ಯಾನೇಜ್ಮೆಂಟ್, that is what, again, that's collective bargaining, conciliation, adjudication. MOV ಇರ್ಬೋದು, MBE, ಮ್ಯಾನೇಜ್ಮೆಂಟ್ ಇನ್ ಕ್ರೈಸಿಸ್. ಐ ಥಿಂಕ್ ಇದರಲ್ಲಿ ಒಂದು ಕ್ವೆಶನ್ ಇತ್ತು ನಮ್ಗೆ ಲಾಸ್ಟ್ ಟೈಮ್ ಅಲ್ಲಿ. ಇವ್ ಮೂರಲ್ಲಿ ಯಾವ್ದೊಂದು ಕ್ವೆಶನ್ ಇತ್ತು. ಓಕೆ, MBO. ಸೊ MBO, MBE ಅಂಡ್ ಕ್ರೈಸಿಸ್. ಸೊ ಅದೇನ್ ಮಾಡ್ಕೋದ, ಇಲ್ಲಿ MBO, ಇಲ್ಲಿ MBE, ಕ್ರೈಸಿಸ್. ಸಿ ಐ ಸ್ಟಿಲ್ ರಿಮೆಂಬರ್ ಬಿಕಾಸ್ ನಾನು ಬರ್ಕೊಂಡಿದ್ದಲ್ಲ, ಸೊ ಹಾಗೆ ನೆನಪಿದೆ. ಇದು ಆಲ್ಮೋಸ್ಟ್ ಸ್ವಲ್ಪ ಚೇಂಜಸ್ ಅಷ್ಟೇನೆ. ಮ್ಯಾನೇಜ್ಮೆಂಟ್ ಬೈ ಆಬ್ಜೆಕ್ಟಿವ್ಸ್, ಮ್ಯಾನೇಜ್ಮೆಂಟ್ MBE ಆಗಿರ್ಬೋದು, ಕ್ರೈಸಿಸ್ ಆಗಿರ್ಬೋದು, ಸ್ವಲ್ಪ ಓವರ್ಲ್ಯಾಪ್ ಆಗುತ್ತೆ. ಕಾನ್ಸೆಪ್ಟ್ ಸ್ವಲ್ಪ ರಿಲೇಟೆಡ್ ಅಲ್ಲ. ಎಮರ್ಜೆನ್ಸಿ ಅಂದ್ರೆ a boss or a manager should interfere only in case of emergency, only in case of crisis. That is the concept of management in crisis. Because if a manager is ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಿದ್ರೆ, he'll not have time for further development of the organization. So how concepts ಬಂತು. Management by objective, the objectives, they lay down certain objectives and that will be divided into employees, right? ಸೊ ಆ ತರ ವರ್ಕ್ ಮಾಡಿ. ಸೊ ನೀವು ಆ ತರ ಕಾನ್ಸೆಪ್ಟ್ ವೈಸ್ ಸ್ವಲ್ಪ ಮೆಟೀರಿಯಲ್ಸ್ ಮಾಡ್ಕೊಂಡ್ಬಿಟ್ರೆ ದಟ್ ವಿಲ್ ಹೆಲ್ಪ್. ಏನು ಇಲಾಬ್ರೇಟ್ ತುಂಬಾ ಲೆಂತಿ ನೋಟ್ಸ್ ಮಾಡ್ಬೇಕು ಅಂತ ಇಲ್ಲ. MBO, MBA ಅಲ್ಲೇನ್ ಬರುತ್ತೆ, ಸೊ ಆ ತರ ಮಾಡ್ಕೊಂಡ್ರು ಆಯ್ತು.
And grievance system, discipline and grievance handling ಅಂದ್ರೆ ಇದೆಲ್ಲ ಅಗೇನ್ ದೀಸ್ ಆರ್ ಆಲ್ ದಿ ಓಲ್ಡ್ ಟ್ರೇಡ್ ಯೂನಿಯನ್ ಸಿಸ್ಟಮ್ ಅಲ್ಲೇ ಇರ್ತಾ ಇದ್ದಿದ್ದು ಇದೆಲ್ಲ ಜಾಸ್ತಿ. ಗ್ರೀವೆನ್ಸ್ ಹ್ಯಾಂಡ್ಲಿಂಗ್ ಏನಿದೆ, ಗ್ರೀವೆನ್ಸ್ ಹ್ಯಾಂಡ್ಲಿಂಗ್ ಸಿಸ್ಟಮ್ ಹೇಗಿತ್ತು ಅದನ್ನ ನೀವು ಒಂದು ಪಾಯಿಂಟ್ ಮಾಡ್ಕೊಂಡ್ರೆ, just keep your syllabus, previous year question paper, and start working on each term. Yes, that will definitely help. So this was our subject, but economics ಅಂತೂ ಮಾಡಿ focus ಮಾಡಿ, economics ಬೇಕು. In organization theory and industrial, OB, HRM, marketing, and ಇನ್ನೊಂದು ಯಾವುದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಇದೆಲ್ಲ ಎಸ್ ಪ್ರೊಡಕ್ಷನ್, ಇದೆಲ್ಲ ಒಂಚೂರು ಬೇಗ ಮುಗಿಸ್ಕೊಳ್ಳಿ. ಹಾ, ಇದೆಲ್ಲ ಮುಗಿಸ್ಕೊಂಡ್ಬಿಟ್ರೆ few questions are with you. Yes, you can definitely answer these. And like I said, you whichever subject is your favorite and you're very good at it, make sure that you score all the questions. ಅದನ್ನ ಮಾಡಿ, ಬಿಕಾಸ್ ಎವ್ರಿಬಡಿ ವಿಲ್ ನಾಟ್ ಹ್ಯಾವ್ ದಿ ಸೇಮ್ ಇಂಟ್ರೆಸ್ಟ್ ಟುವರ್ಡ್ ಸಬ್ಜೆಕ್ಟ್ಸ್ ಅಲ್ಲ. ನಿಮ್ಗೆ ಯಾವ್ದು ಸಬ್ಜೆಕ್ಟ್ ಸ್ಟ್ರಾಂಗ್ ಅನ್ಸುತ್ತೆ ಅದನ್ನ. ಓಕೆ, ಎನಿಥಿಂಗ್ ಎಲ್ಸ್? ಮೇ ಯಾವ್ದಿದು ಪ್ರಿಲಿಮ್ಸ್ ಅಲ್ಲ, ಮೇನ್ಸ್ ಅಲ್ಲಿ? ಹಾ, ಮೇನ್ಸ್ ಅಲ್ಲಿ ಇರೋದು. ಹಾ, ಹ್ಮ್ ಹ್ಮ್ ಇಲ್ಲ, ಔಟ್ಲೈನ್ ಸಿ ವೈ ದಟ್ ಆಕ್ಟ್ ಎಸ್ಟಾಬ್ಲಿಷ್ಡ್, ಅದು ಆಕ್ಟ್ ಯಾಕೆ ನೆಸೆಸರಿ? ಈಗ ಮುಂಚೆ MRTP ಇತ್ತು, ಹೌದಾ? ಅಂದ್ರೆ ಒಂದು ಫ್ಲೋ ಆ ಆಕ್ಟ್ ಒಂದು ಸ್ವಲ್ಪ ಹಿಸ್ಟ್ರಿ, ಅದನ್ನ ಒಂಚೂರು ಬರ್ಕೊಳ್ಳಿ. ಈಗ ಎಕ್ಸಿಸ್ಟಿಂಗ್ ಏನಿದೆ ಅದ್ರದ್ದು ಫೀಚರ್ಸ್ ಆಗಿರ್ಬೋದು, ಅಮೆಂಡ್ಮೆಂಟ್ಸ್, ಅದು ಅಪ್ಲಿಕಬಿಲಿಟಿ, ಇಷ್ಟು ಬರ್ಕೊಂಡ್ರೆ ಸಾಕು. ಈಗ ಕನ್ಸ್ಯೂಮರ್ ಕೂಡ ಇದೆ ನಿಮ್ಗೆ ಇದ್ರಲ್ಲಿ. ಹಾ, ಕನ್ಸ್ಯೂಮರ್ ಇದೆ. ಆಮೇಲೆ ಕಂಪನೀಸ್ ಆಕ್ಟ್ ಅಲ್ಲಿ 1956 ಅಂಡ್ 2013 ಅಲ್ವಾ, ಅಲ್ಲಿ ಏನೇನ್ ಆಡ್ ಆಯ್ತು? OPC ಆಡ್ ಆಯ್ತು, ವುಮೆನ್ ಡೈರೆಕ್ಟರ್. ಹಾ, ಸೊ ಅದು ಏನೇನೆಲ್ಲ ಇದೆ ಹೊಸದು, ಅದನ್ನ ನೋಟ್ ಮಾಡ್ಕೊಳ್ಳಿ. ಕಂಪನೀಸ್ ಲಾ ದೋ ಇಟ್ ಇಸ್ ಹ್ಯೂಜ್, ನಮ್ಗೆ ಮೇನ್ ಆಗಿ ಬೇಕಾಗಿರೋದು ಟು ಎಸ್ಟಾಬ್ಲಿಷ್ ಕಂಪನಿ, ವಾಟ್ ವಿ ಶುಡ್ ನೋ ಇಸ್ ನೇಮ್ ಹೇಗೆ ಇದ್ ಮಾಡ್ಬೇಕು, MOA ಆಗಿರ್ಬೋದು, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ಪ್ರಾಸ್ಪೆಕ್ಟಸ್ ಅಥವಾ ಇನ್ ಲ್ಯೂ, ರೈಟ್? ಸೊ ಇದು ಒಂದು ಏನ್ ಬೇಸಿಕ್ಸ್ ಇರುತ್ತಲ್ಲ ಅದನ್ನ ನಾವು ಮಾಡ್ಕೊಂಡು, ಮೀಟಿಂಗ್ಸ್ ಏನಿರುತ್ತೆ ಒಂದು ಆಸ್ ಅ ಕಂಪನಿ, ಹಾ, ಈಗ ನೀವು ಜಾಯಿಂಟ್ ಸ್ಟಾಕ್ ಕಂಪನಿ ಆಗಿದ್ರೆ ಅಥವಾ 1 person ಕಂಪನಿ ಆಗಿದ್ರೆ, ವಾಟ್ ಆರ್ ದಿ ರೆಗ್ಯುಲೇಷನ್ಸ್, ನೀವು ಆಸ್ ಅ ಕಂಪನಿ ವಾಟ್ ಆಕ್ಟ್ ಸೇಸ್, ಅಷ್ಟು ತಿಳ್ಕೊಂಡ್ರೆ ಐ ಥಿಂಕ್ ದಟ್ ಇಸ್ ಸಫಿಷಿಯಂಟ್. ಹಾ, ಹೌದು, ಕಾರ್ಪೊರೇಟ್ ಗವರ್ನೆನ್ಸ್ ಕ್ವೈಟ್ ಎಸೆನ್ಷಿಯಲ್. ಆಮೇಲೆ ಇದು ಟೆಲಿಫೋನ್ ಇದೆಯಲ್ಲ, ಟ್ರೈ ಇದೆಯಲ್ಲ, ಅದು 2-3 pages ಮೆಟೀರಿಯಲ್ ಆಗುತ್ತೆ ನಿಮಗೆ, ಅದು ಮಾಡ್ಕೋಬಹುದು. IRDA ಆಗಿರ್ಬೋದು, ಇನ್ಶೂರೆನ್ಸ್ ರೆಗ್ಯುಲೇಷನ್ ಆಗಿರ್ಬೋದು, ಅಂಡ್ ದಿ ಕಾಂಪಿಟಿಷನ್ ಆಕ್ಟ್ ಆಗಿರ್ಬೋದು, ಓಕೆನಾ? ಅಂಡ್ ಕಂಪನೀಸ್ ಆಕ್ಟ್, ವಾಟ್ ಯು ಡೂ ಇಸ್ ಫ್ರಮ್ ದಿ ಇನ್ಕಾರ್ಪೊರೇಷನ್ ಟಿಲ್ ಲಿಕ್ವಿಡೇಷನ್, ಅಷ್ಟು ಎಲ್ಲ ವಾಟ್ ಬೇಸಿಕ್ ವಿ ಶುಡ್ ನೋ. ಎಸ್, ಅಷ್ಟೇ, ಅಷ್ಟು ನೋಡ್ಕೊಳ್ಳಿ. ಥಿಯರಿ ಕಾನ್ಸೆಪ್ಟ್ಸ್ ಏನ್ ಬರುತ್ತೆ ಅದ್ರಲ್ಲಿ ಅದನ್ನ ಮಾಡಿದ್ರೆ ಸಾಕು. ಅಂಡ್ ದಟ್ ವಿಲ್ ಟೆಲ್ ಯು ದಿ ಏನಂತಾರೆ ಫಿನಾನ್ಷಿಯಲ್ಸ್. ವೆನ್ ಯು ಆರ್ ಲಿಕ್ವಿಡೇಟಿಂಗ್ ಎ ಕಂಪನಿ, ವಾಟ್ ಆರ್ ದಿ ಸ್ಟೇಟ್ಮೆಂಟ್ಸ್ ಯು ನೀಡ್ ಟು ಬಿ ಪ್ರಿಪೇರ್ಡ್ ವಿತ್, ರೈಟ್? ಈಗ ಮರ್ಜರ್ಗೆ ಹೋದ್ರೆ ವಾಟ್ ಆರ್ ದಿ ಡಾಕ್ಯುಮೆಂಟ್ಸ್, ಅಮಾಲ್ಗಮೇಷನ್ ಆದ್ರೆ ವಾಟ್ ಆರ್ ದಿ ಡಾಕ್ಯುಮೆಂಟ್ಸ್, ಲಿಕ್ವಿಡೇಷನ್ ಆದ್ರೆ ವಾಟ್ ಆರ್ ದಿ ಸ್ಟೇಟ್ಮೆಂಟ್ಸ್ ಯು ಹ್ಯಾವ್ ಟು ಪ್ರಿಪೇರ್. ಬಟ್ ಇಲ್ಲಿ ಅಂತ ಬಂದಾಗ, when you can go for liquidation, in what circumstances you can go, and under what circumstances you can liquidate, what are your duties as a company when you liquidate, what are your responsibilities towards all the stakeholders. Those things you'll have to focus on when it comes to theoretical part. See, this is what every subject will have dimensions. Okay, ಈಗ ಬಿಸ್ನೆಸ್ ಲಾ ಅಂತ ತಗೊಂಡಾಗ ಲಾ ಕೂಡ ಹ್ಯಾಸ್ ಇಟ್ಸ್ ಓನ್ ಡೈಮೆನ್ಷನ್ಸ್, ರೈಟ್? ಸೊ ಯು ಸಿ ಇನ್ ಡಿಫರೆಂಟ್ ಸೆನ್ಸ್, ರೈಟ್? ಅಕೌಂಟಿಂಗ್, ಈಗ ಲಿಕ್ವಿಡೇಷನ್ ಅಲ್ಲಿ HRM ಆಸ್ಪೆಕ್ಟು ಬರುತ್ತೆ. ಹೌ ಯು ಹ್ಯಾವ್ ಟು ಟ್ರೀಟ್ ಯುವರ್ ಎಂಪ್ಲಾಯೀಸ್ ವೆನ್ ಕಂಪನೀಸ್ ಆರ್ ಮರ್ಜಿಂಗ್, ಅಲ್ಲಿ HRM ಪಾಲಿಸೀಸ್ ಬರುತ್ತೆ. ಫಿನಾನ್ಷಿಯಲ್ ಪಾಲಿಸೀಸ್ ಬರೋದು ಯಾವಾಗ ಅಕೌಂಟ್ಸ್ ಆರ್ ಮರ್ಜಿಂಗ್, ರೈಟ್? ವೆನ್ ಆರ್ಗನೈಸೇಷನ್ಸ್ ಆರ್ ಮರ್ಜಿಂಗ್, ಆಕ್ಟ್, ಕಂಪನೀಸ್ ಆಕ್ಟ್ ಫಾಲ್ಸ್ ಇನ್ ಟು ಪಿಕ್ಚರ್.
Right. So all the dimensions come into situations there. And when companies are merging, again, you'll have to focus marketing strategies or whatever their financial strategies were there. ಯಾಕಂದ್ರೆ ಇಬ್ರದ್ದು shares ಇರ್ಬೋದು. What is the financial role there? What SEBI guides, the guidelines there. So one the concept anta tagondaga, how all the disciplines are falling in place there. So ಆ ತರ ತಗೊಂಡಾಗ you will have more clarity towards the subjects. Liquidation is part of again accounts also. Again, act is also important there. Okay. SEBI is quite a favorite topic most of the time. ಇಲ್ಲ ಬಿಸ್ನೆಸ್ ಲಾ ಕಂಪನೀಸ್ ಆಕ್ಟ್ ಒಂದು ಕ್ವೆಶನ್ ಇತ್ತು ನಮ್ಗೆ ಮೇನ್ಸ್ ಅಲ್ಲಿ if I remember. ಮೇನ್ಸ್ ಅಲ್ಲಿ ಮರ್ಜರ್ ನಾ ಹೇಳಿದ್ನಲ್ಲ ಎಲ್ಲರಿಗೂ ಮರ್ಜರ್ ಅಮಾಲ್ಗಮೇಶನ್ ಇಸ್ ನಾಟ್ ದೇರ್. ಯಾವ್ದು ಮೇಡಮ್? ಮೇನ್ಸ್ ಓಕೆ. Mains paper 5, accounting theory and practice. This starts from basic. Accounts ಅಂದ್ರೆ ಏನು, accounting ಅಂದ್ರೆ ಏನು, ಓಕೆ, ಆ ಒಂದು ಬೇಸಿಕ್ ಡಿಫರೆನ್ಸ್ ಇಂದ ವಾಟ್ ಇಸ್ ಅಕೌಂಟ್ಸ್, ಅಕೌಂಟಿಂಗ್ ಇಟ್ ಸೆಲ್ಫ್ ಇಸ್ ಅ ಡಿಫರೆಂಟ್ ಟರ್ಮಿನಾಲಜೀಸ್. ಸೊ ಆ ಡಿಫರೆನ್ಸ್ ಇಂದ ಹಿಡಿದು ಕಾನ್ಸೆಪ್ಟ್ಸ್, ಕನ್ವೆನ್ಷನ್ಸ್ ಆಗಿರ್ಬೋದು, ಸ್ಕೋಪ್ ಆಫ್ ಅಕೌಂಟಿಂಗ್, ದರ್ ಇಸ್ ನೋ ಪ್ಲೇಸ್ ವೇರ್ ದರ್ ಇಸ್ ನೋ ಅಕೌಂಟ್ಸ್. Every discipline, every subject has accounts, right? So adu, and relationship of accounting with other disciplines, right? So that is there. And structure of accounting theory idella mattade concepts agirbodu, why accounting, objectives and approaches. There are different approaches, right? And assumptions, concepts, conventions, idella nimge 2-3 pages alle notes agbidutte, because we all have studied adu idella money measurement, going concern, right? So ಒಂದು ಚಾರ್ಟ್ ಹಾಕೊಳ್ಳಿ ಕಾನ್ಸೆಪ್ಟ್ಸ್ ಗೆ, ಕನ್ವೆನ್ಷನ್ಸ್ ಗೆ, ರೈಟ್? ಸೊ ಅದು ಚಾರ್ಟ್ ಹಾಕೊಂಡ್ಬಿಟ್ರೆ ಸಾಕು. ಗೋಯಿಂಗ್ ಕನ್ಸರ್ನ್ ಆಗಿರ್ಬೋದು, ಮನಿ ಮೆಷರ್ಮೆಂಟ್ ಆಗೋ, ಹಿಸ್ಟಾರಿಕಲ್ ಅಪ್ರೋಚ್. ಸೊ ಅದೆಲ್ಲ ಅಪ್ರೋಚಸ್ ಅಂತ ಬಂದಾಗ ಫಸ್ಟ್ ವಿ ನೀಡ್ ಟು ನೋ ದಿ ಹೆಡ್ಡಿಂಗ್ಸ್. ನಾವ್ ಯಾವಾಗ್ಲೂ ಅದೇ ಮಾಡ್ತೀವಿ. ಅದು ಕಾನ್ಸೆಪ್ಟ್ ಓದ್ತಾ ವಿಲ್ ಆಡ್ ಆನ್ ಟು ದಿ ವ್ಯಾಲ್ಯೂಸ್. ಆ ತರ ಪಾಯಿಂಟ್ಸ್ ಮಾಡ್ಕೊಂಡ್ಬಿಟ್ರೆ ಐ ಥಿಂಕ್ ವಿ ಕ್ಯಾನ್ ಡೂ ದಿಸ್. ಅಂಡ್ ಗ್ಯಾಪ್ ನಮ್ಗೆ ಒಂದೆಷ್ಟಿದೆ ಅದರಲ್ಲಿ, 40 or ಎಷ್ಟಿದೆ, ಐ ಫಾರ್ಗಾಟ್, ವೆರಿ ಸಾರಿ. ಓಕೆ, ಬಟ್ ಅದನ್ನ ಫುಲ್ ಬಯಾಟ್ ಮಾಡಿದೆ, ಫುಲ್ ಲಿಸ್ಟ್ ಗ್ಯಾಪ್ ಏನ್ ಬರುತ್ತೆ ಅದು, ಆಮೇಲೆ ಸ್ಟ್ಯಾಂಡರ್ಡ್ಸ್ ಇದೆಯಲ್ಲ, ಇಂಡಿಯನ್ ಸ್ಟ್ಯಾಂಡರ್ಡ್ಸ್, ಅದನ್ನು ಲಿಸ್ಟ್ ಮಾಡ್ಕೊಂಡು ಫುಲ್ ಬಯಾಟ್ ಮಾಡ್ಬಿಟ್ಟಿದೆ. IS1, IS2, IS3. ಸೊ ಫುಲ್ ಲಿಸ್ಟ್ ಮಾಡ್ಕೊಂಡು ಡೈಲಿ ಒಂದು 5-6 ಆಡ್ ಮಾಡ್ತಾ ಆಲ್ಮೋಸ್ಟ್ ಎಲ್ಲ ಬಯಾಟ್ ಮಾಡಿದೆ. ಹೆಂಗ್ ಹೆಲ್ಪ್ ಆಗುತ್ತೋ ಗೊತ್ತಿಲ್ಲ, ಬಟ್ ಸ್ಟ್ಯಾಂಡರ್ಡ್ಸ್ ನೆಲ್ಲ ಮೆಮರೈಸ್ ಮಾಡಿತ್ತು. ದೇರ್ ಆರ್ ಸರ್ಟನ್ ಥಿಂಗ್ಸ್ ಇನ್ ಸ್ಟಾಟಿಕ್ ಇನ್ಫಾರ್ಮೇಶನ್ಸ್ ವಿ ಹ್ಯಾವ್ ಟು ಮೆಮರೈಸ್, ರೈಟ್? ಸೊ again human resource accounting, like I said, ಇಲ್ಲಿ need ಡೆವಲಪ್ಮೆಂಟ್ ಕಾನ್ಸೆಪ್ಟ್ಸ್ ಇಲ್ಲಿ ಏನಾಗುತ್ತೆ, ರೆಕ್ರೂಟ್ಮೆಂಟ್ ಅಂಡ್ ಸೆಲೆಕ್ಷನ್. ನೀವು 4 years ಬ್ಯಾಕ್ ಸೆಲೆಕ್ಷನ್ ಮಾಡಿರ್ತೀರಾ, ಅವ್ರನ್ನ ಹೈರ್ ಮಾಡಿರ್ತೀರಾ, ಬಟ್ ಅವ್ರದ್ದು ಕಾಸ್ಟ್ ಇವಾಗ ಅದೇ ಇರಲ್ಲ. ಎಸ್. ಸೊ ಸರ್ಟನ್ ಟೈಮ್ಸ್ ಇನ್ಫ್ಲೇಷನ್ ಅನ್ನೋ ಟರ್ಮ್ ನಾವು ಬರೀ ಎಕನಾಮಿಕ್ಸ್ ಅಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ಇಲ್ಲೂ ಬರುತ್ತೆ ಇನ್ಫ್ಲೇಷನ್ ಅಕೌಂಟಿಂಗ್. ಎಸ್, ಹ್ಯೂಮನ್ ಅಕೌಂಟಿಂಗ್, ಹ್ಯೂಮನ್ ಇದ್ರಲ್ಲೇ ಏನ್ ಬರುತ್ತೆ ಅಲ್ಲಿ ಆ ಕಾನ್ಸೆಪ್ಟ್ಸ್ ಎಲ್ಲ ತರಬೇಕು. ಈಗ ರೆಕ್ರೂಟ್ಮೆಂಟ್ ಅವಾಗ ಮಾಡಿರ್ತೀವಲ್ಲ, ಸೊ ಈಗ ಆ ಮ್ಯಾನ್ ಪವರ್ಗೆ ಎಷ್ಟು ಕಾಸ್ಟ್ ಇದೆ, ರೈಟ್? ಸಿ, ವಿ ಶೋ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಓನ್ಲಿ ಆಫ್ ಟ್ಯಾಂಜಿಬಲ್, nothing we show humans there, but humans are also assets. That is what we have treating their resources now, right? So that is the need of all these subject which is come into picture. Yes, how humans are resources, because assets always appreciate, they don't depreciate. So humans in the organization, their value should appreciate and their contribution also should appreciate. ಸೊ ಆ ತರ ಬಂದಾಗ ಇಲ್ಲಿ ನೀಡ್, ಕಾನ್ಸೆಪ್ಟ್ಸ್, ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್, ಇದ್ರಲ್ಲೂ ಒಂದು 4 ಮೆಥಡ್ಸ್ ಏನೋ ಇದೆ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅಲ್ಲಿ. ಸೊ ಆ ಅಕೌಂಟಿಂಗ್ ಮೆಥಡ್ಸ್ ಎಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಅದು ಇದು ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಳ್ಳೇದು, ಯಾಕೆಂದ್ರೆ ಮೇನ್ಸ್ ಅಲ್ಲಿ ಥಿಯರಿ ಕೇಳಿದ್ರು ಯು ಕ್ಯಾನ್ ಗಿವ್ ಸಮ್ ಎಕ್ಸಾಂಪಲ್ಸ್. ಆ 4 ಮೆಥಡ್ಸ್ ಬರ್ದು ಎಕ್ಸಾಂಪಲ್ಸ್ ಕೊಡಕ್ ಈಸಿ ಆಗುತ್ತೆ. ಅದೇ ಈ ಕ್ವೆಶನ್ ನಮ್ಗೆ ಇತ್ತು ಅನ್ಸುತ್ತೆ ಮೇನ್ಸ್ ಅಲ್ಲಿ. ಹೌದು, ಇನ್ಫ್ಲೇಷನ್ ಇದ್ರಲ್ಲಿ ಇತ್ತು. ನೋಡಿ ಇಲ್ಲೇ ಇದೆ ಅದು, ಹಿಸ್ಟಾರಿಕಲ್ ಕಾಸ್ಟ್ ಅಪ್ರೋಚ್. ಎಸ್, ನೀವೇನ್ ರೆಕ್ರೂಟ್ಮೆಂಟ್ ಇಂದ ಅವ್ರನ್ನ ಟರ್ಮಿನೇಷನ್ ಮಾಡೋವರೆಗೂ ನಿಮ್ಗೆ ಏನ್ ಕಾಸ್ಟ್ ಆಗಿರುತ್ತೆ. ಎಸ್, ಎಸ್, ರೀಪ್ಲೇಸ್ಮೆಂಟ್ ಕಾಸ್ಟ್ ಅಪ್ರೋಚ್, ರೈಟ್? ಸೊ ದೇ ಆಲ್ ಸೇ ಇಟ್ ಇಸ್ ಬೆಟರ್ ಟು ಟ್ರೈನ್ ಅನ್ ಎಕ್ಸಿಸ್ಟಿಂಗ್ ಪರ್ಸನ್ than hiring a new person. Yes. Adding a new customer is more costly than having a loyal. Yes.
But there is another theory which also says that it is good to have new yes, that is also there. Again, cost, they'll have to do. And opportunity cost approach, we know, right? Opportunity cost, where you'll have to sacrifice yes, yes, next best option. So ಅಲ್ಲಿ ಆಮೇಲೆ ಬೆನಿಫಿಟ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್, ಪ್ರಾಬ್ಲಮ್ಸ್, ಲಿಮಿಟೇಷನ್ಸ್, ಇದನ್ನಂತೂ ಫುಲ್ ಪಾಯಿಂಟ್ಸ್ ಬರ್ಕೊಳ್ಳಿ, ಕೇಳೋ ಚಾನ್ಸಸ್ ಇದೆ ಮೇನ್ಸ್ ಅಲ್ಲಿ ಇದು. ಓಕೆನಾ? ಅಂಡ್ ಮೆರಿಟ್ಸ್ ಅಂಡ್ ಲಿಮಿಟೇಷನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅಂಡ್ ಇಂಡಿಯನ್ ಸೀನ್ ಅಂತ ಬಂದಾಗ, see, this adds value when you write mains answers. Which companies adopted this and practicing human resource accounting? Not all companies are following, ಬಿಕಾಸ್ ನಮ್ಗೆ IT ಆಕ್ಟ್ ಅಲ್ಲೂ ಹೇಳಿಲ್ಲ ಕೆಲವೊಂದು ಇದನ್ನ ಮಾಡಿ ಅಂತ, ಯಾಕಂದ್ರೆ ಇದಕ್ಕೆಲ್ಲ ಎಕ್ಸ್ಪೆನ್ಸಸ್ ಇದ್ದೇ ಇರುತ್ತೆ, ರೈಟ್? ಸೊ ಏನಾಗುತ್ತೆ, ವಿಚ್ ಕಂಪನಿ ಇಸ್ ಡೂಯಿಂಗ್ ಇಟ್? ಸೊ ವೆನ್ ಯು ಆರ್ ರೈಟಿಂಗ್ ಫ್ಯೂ ಆನ್ಸರ್ಸ್ ಎಲ್ಲ, ವೆನ್ ಯು ರೈಟ್ ಮೆರಿಟ್ಸ್, when you're writing merits of human resource accounting, write few merits, say and show that these companies are implemented and they see certain changes. So that adds value. ಅವಾಗ ನೀವು ಅದನ್ನ ಅಂಡರ್ಲೈನ್ ಮಾಡಿ, ಈ ಕಂಪನಿ ಇದನ್ನ ಅಡಾಪ್ಟ್ ಮಾಡ್ಕೊಳ್ಳುತ್ತೆ, ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಈ ತರ ಬೆನಿಫಿಟ್ಸ್ ಇದೆ. ಲಿಮಿಟೇಷನ್ಸ್ ಏನಿದೆ, ಇದಿನ್ನೂ ನಮ್ಗೆ ಏನಂತಾರೆ, ಲೀಗಲಿ ಅದನ್ನ ಇನ್ನೂ ಇದಕ್ಕೆ ತಂದಿಲ್ಲ. ದಟ್ ಕ್ಯಾನ್ ಬಿ ಲಿಮಿಟೇಷನ್, ದೋ ಇಟ್ ಹ್ಯಾಸ್ ಸರ್ಟನ್, yes. And accounting for price level changes. So again, if this so ಹೇಗೆಲ್ಲ ಪ್ರೈಸ್ ಲೆವೆಲ್ ಚೇಂಜಸ್ ಆಗುತ್ತೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಅಗೇನ್ ದೀಸ್ ಇದೆಲ್ಲ ಏನಿದೆಯಲ್ಲ, ಕರೆಂಟ್ ಪರ್ಚೇಸಿಂಗ್ ಪವರ್ ಅಕೌಂಟಿಂಗ್, ಕರೆಂಟ್ ಕಾಸ್ಟ್ ಅಕೌಂಟಿಂಗ್ ಸ್ಪೆಸಿಫಿಕ್, ಇದೆಲ್ಲ ಒಂದೊಂದು ಫಾರ್ಮ್ಯಾಟ್ಸ್ ತರ ಇದೆ. ಐ ಆಮ್ ರಿಕಲೆಕ್ಟಿಂಗ್ ವಾಟ್ ಮೆಟೀರಿಯಲ್ ಐ ಹ್ಯಾಡ್ ಪ್ರಿಪೇರ್ಡ್ ಫಾರ್ ದಿಸ್. ಸೊ ಇದು ಈಚ್ ಥಿಂಗ್ಗೆ ಒಂದೊಂದು ಫಾರ್ಮ್ಯಾಟ್ ಅಥವಾ ಒಂದೊಂದು ಕಾನ್ಸೆಪ್ಟ್ ಬರುತ್ತೆ, ಅದನ್ನೆಲ್ಲ ನೀವು ಒಂದ್ ಕಡೆ ನೋಟ್ ಮಾಡ್ಕೊಂತ ಬನ್ನಿ ಅದಕ್ಕೆ. And everything, whatever concept is introduced, merits and demerits ನಿಮಗೆ ಗೊತ್ತಿದ್ರೆ ಒಳ್ಳೇದು. And emerging reporting issues, see, ಇದೇನಿದೆಯಲ್ಲ, XBRL, social accounting, environment reporting, yes, green audit, ಇದೆಲ್ಲ ಆಕ್ಚುಲಿ ನಮ್ಗೆ ಬಂದಾಗ ಇದು ತುಂಬಾನೇ ನ್ಯೂ ಟಾಪಿಕ್ ಅನ್ಸ್ತು, ಬಟ್ ನೌ ಇಟ್ ಇಸ್ known to everyone. But for us in 2020 syllabus ನೋಡಿದಾಗ, we had not studied this and we didn't know where to get it also. ಬಟ್ ರಿಪೋರ್ಟಿಂಗ್ ಇಶ್ಯೂಸ್ ಇದೆಲ್ಲ ಏನಿದೆಯಲ್ಲ, ಇದೆಲ್ಲ ಬೇರೆ ಯೂನಿವರ್ಸಿಟೀಸ್ MCom MBA ನಲ್ಲಿ ಇದೆ, ಓಕೆನಾ? ಸೊ ಇದು ಮೇ ಬಿ ನಮ್ಮ ಯೂನಿವರ್ಸಿಟೀಸ್ ಅಲ್ಲೂ ಈಗ ಇನ್ಕ್ಲೂಡ್ ಮಾಡಿರ್ಬೋದು, ಮೇ ಬಿ 2-3 years ಬ್ಯಾಕ್, ಬಟ್ ನಮ್ಗೆ ಅದು ಅಷ್ಟು ಈಸಿಯಾಗಿ ಸಿಗ್ಲಿಲ್ಲ. ವ್ಯಾಲ್ಯೂ ಆಡೆಡ್ ಅಕೌಂಟಿಂಗ್ ಆಗಿರ್ಬೋದು, ಅಕೌಂಟಿಂಗ್ ಫಾರ್ ಇಂಟ್ಯಾಂಜಿಬಲ್ಸ್, ಇದೆಲ್ಲದೂ ಸ್ವಲ್ಪ ಆನ್ಲೈನ್ ಮೆಟೀರಿಯಲ್ಸ್ ನಾನು ರೆಫರ್ ಮಾಡಿದ್ದು ಅವಾಗ, ಓಕೆನಾ? ಸೊ ನೌ ಯು ಹ್ಯಾವ್ ಬುಕ್ಸ್ ಫಾರ್ ಎವ್ರಿಥಿಂಗ್ and you have people like them, they'll definitely get you the sources and materials. So ಇದೆಲ್ಲಾನು ಅಷ್ಟೇ, XBRL ರಿಪೋರ್ಟಿಂಗ್ ಇಂದನೂ ಒಂದು ಕ್ವೆಶನ್ ಇತ್ತು ನಮ್ಗೆ ಲಾಸ್ಟ್ ಟೈಮ್. ಓಕೆ, ನಮ್ಗೆ ಮೆಟೀರಿಯಲ್ ಸಿಕ್ಕಿಲ್ಲ ಅಂತ ಹೇಳಿ there is nothing like that. Definitely there was a question on this. ರಿಪೋರ್ಟಿಂಗ್ ಇಂದಾನೇ ಒಂದು ಕ್ವೆಶನ್ ಇತ್ತು ಮೇನ್ಸ್ ಅಲ್ಲಿ ನಮ್ಗೆ. ಅಂಡ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂಡ್ ಅನಾಲಿಸಿಸ್, ಇದರಲ್ಲಿ ಪ್ರಾಬ್ಲಮ್ಸ್ ಅಂತೂ ಫಸ್ಟ್ ಪ್ರಿಪೇರ್ ಆಗಿ. ಓಕೆ, ಏನಿದು ವರ್ಕಿಂಗ್ ಕ್ಯಾಪಿಟಲ್ ಆಗಿರ್ಬೋದು, NPV, ಅದೇ ಕ್ಯಾಪಿಟಲ್ ಬಜೆಟಿಂಗ್, ಡಿವಿಡೆಂಡ್, ವರ್ಕಿಂಗ್ ಕ್ಯಾಪಿಟಲ್. ಓಕೆ, ಸೊ ಆಲ್ ದೋಸ್ ಪ್ರಾಬ್ಲಮ್ಸ್. ಆಮೇಲೆ ಇದರಲ್ಲಿ ನಿಮ್ಗೆ ಫಸ್ಟ್ ಇಂದ ಬರೋದಾದ್ರೆ ಕ್ಯಾಪಿಟಲ್ ಕಾಸ್ಟ್, ಕಾಸ್ಟ್ ಆಫ್ ಈಕ್ವಿಟಿ, ವ್ಯಾಲ್ಯೂಯೇಷನ್ಸ್ ಎಲ್ಲ ಬರುತ್ತಲ್ಲ, ಅದನ್ನು ಎಲ್ಲ ಪ್ರಿಪೇರ್ ಆಗ್ಬೇಕು ಇದಕ್ಕೆ. ಕ್ಯಾಪಿಟಲ್ ಕಾಸ್ಟ್, ಕಾಸ್ಟ್ ಆಫ್ ಈಕ್ವಿಟಿ, ಲಾಂಗ್ ಟರ್ಮ್ ಡೆಟ್ಸ್, ಕಾಸ್ಟ್ ಆಫ್ ಶಾರ್ಟ್ ಟರ್ಮ್ ಬಾರೋಯಿಂಗ್. ದಿಸ್ ಫಿನಾನ್ಸಿಂಗ್ ಡಿಸಿಷನ್ ಇಟ್ ಸೆಲ್ಫ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಏರಿಯಾ. So we as an individual, when we try to look for the source of money, we definitely look for such source where, yes, the cost of bearing that source is less. That is what is the concept here. So place yourself in a situation where you are taking, borrowing, loan ಮಾಡ್ತೀರಾ, debt ಮಾಡ್ತೀರಾ, equity ಮಾಡ್ತೀರಾ, whatever is the different sources which is available, place yourself and analyze different options, what is there. And try to understand what are the merits, demerits, available options, how you calculate. CAPM ಆಗಿರ್ಬೋದು, ರೈಟ್? ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್, ಅದೆಲ್ಲ ನಮ್ ಡಿಗ್ರಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಓದುವಾಗ ಸ್ವಲ್ಪ ಇಟ್ ಡಸಂಟ್ ಗೆಟ್ ಇನ್ ಟು ಅಸ್. ಬಟ್ ಸೀರಿಯಸ್ಲಿ ವೆನ್ ಯು ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ದಿಸ್, ಫ್ರಮ್ the zero to the basic to the next level, you'll definitely feel so good. You yourself will draw the diagram of CPM and you start explaining. That good you'll be when you start preparing from the basics. So ಅದನ್ನೆಲ್ಲ ಮಾಡಿ. ಆಮೇಲೆ
ಕ್ಯಾಪಿಟಲ್ ಮಾರ್ಕೆಟಿಂಗ್ ಹೈಪೋಥೆಸಿಸ್ ಆಗಿರ್ಬೋದು, ಡಿರೈವೇಶನ್ ಆಫ್ ಇದು ಏನಿದೆ ಇದು ನೇಮ್ಸ್ ಅಂಡ್ ಆಲ್ ಕ್ವೈಟ್ ಇಟ್ ಸೌಂಡ್ಸ್ ದಟ್ ಇಟ್ ಇಸ್ ಸ್ಲೈಟ್ಲಿ ಡಿಫಿಕಲ್ಟ್, ಬಟ್ ನಥಿಂಗ್ ಲೈಕ್ ದಟ್. ಇವರೆಲ್ಲ ಅವ್ರದ್ದೊಂದು ವ್ಯೂ ಕೊಟ್ಟಿರ್ತಾರೆ. Okay, yes, Linter model anta ಏನಿದೆ. Even when I was looking into this syllabus before preparing notes, even I felt something quite strange. ಇದೆಲ್ಲ ಹೆಂಗೆ ಸಿಗುತ್ತೆ, ಏನ್ ಮಾಡೋದು ಅಂತ ಎಲ್ಲ. But once you start, looking out for sources, right, you feel that this is also, something which you already know. Only thing is we didn't dive into it ಅಷ್ಟೇ. Okay, so ಏನ್ ಪ್ರಾಬ್ಲಮ್ ಇಲ್ಲ. Empirical evaluation of the model. Okay, ಇದು ಕೂಡ not very difficult. ಇದನ್ನು ಮಾಡ್ಬೋದು ಏನಿದೆ. And capital structure, we all know, right? So what should be part of our capital? What is the structure? Debt, equity, debt, or only equity, or whatever is the capital structure which you have to do. And how you decide? We have very famous personalities, right? Modigliani and Miller. ಓಕೆ, ಅವ್ರದ್ದು ಏನ್ ಮಾಡಿ ಅಂದ್ರೆ ಅವ್ರಿಗೆ ಏನ್ ಡಿವಿಡೆಂಡ್ ಅಲ್ಲೂ ಅವ್ರು ಇದಾರೆ, ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲೂ ಇದಾರೆ. ಅವ್ರ ನೇಮ್ದು ಏನ್ ಎಕ್ಸ್ಪ್ಲನೇಷನ್ ಇದೆಯಲ್ಲ ವಿತ್ ಡಯಾಗ್ರಾಮ್ ವಿತ್ ಡಿಫ್ರೆಂಟ್ ಅದು ಒಂದು 2 sheet 3 sheets ನೋಟ್ಸ್ ಆಗುತ್ತೆ. Modigliani Miller, yes, standard, nothing changes. Assumptions and explanation, diagram, yes. ಸೊ ಇಷ್ಟು ಬರುತ್ತೆ ಅವ್ರದ್ರಲ್ಲಿ. ಅದು ಒಂದು ಮೆಟೀರಿಯಲ್ ರೆಡಿ ಮಾಡ್ಕೊಳ್ಳಿ. Modigliani Miller ಅಪ್ರೋಚ್. ಹಾ, ಎಸ್. ಸೊ ಇದು ಒಂಥರ ಮೆಟೀರಿಯಲ್, ಅದನ್ನ ಮಾಡ್ಕೋಬಹುದು ನೀವು. ಅಂಡ್ ಡಿವಿಡೆಂಡ್ ಪಾಲಿಸಿ ಡಿಸಿಷನ್ಸ್ ಆರ್ ಕ್ವೈಟ್ ಸಿಂಪಲ್. ಯು ಕ್ಯಾನ್ ಡೂ ಇಟ್. ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಡಿವಿಡೆಂಡ್ ಆಗಿರೋದು. ಇಲ್ಲಿ ಟೈಪ್ಸ್ ಆಫ್ ಡಿವಿಡೆಂಡ್ ಬೇರೆ, ಟೈಪ್ಸ್ ಆಫ್ ಡಿವಿಡೆಂಡ್ ಪಾಲಿಸೀಸ್ ಬೇರೆ. ಅದೊಂದು ಕ್ಲಾರಿಟಿ ತಗೊಂಡು ನೀವು ಮೀನಿಂಗ್ಸ್ ನೋಡ್ಕೊಂಡ್ರೆ ಸಾಕು ಅದರಲ್ಲಿ. ಅಂಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡಿವಿಡೆಂಡ್ ಪಾಲಿಸಿ, ಅಗೇನ್ ವಾಟ್ ಆರ್ ದಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್, ಅದೊಂದು ಸ್ವಲ್ಪ ಬೇಕಾಗುತ್ತೆ. ಎಸ್, ಥಿಯರಿ ಪಾಯಿಂಟ್ಸ್ ಬೇಕಾಗುತ್ತೆ. ಅಂಡ್ ಟ್ರೆಡಿಷನಲ್ ವರ್ಸಸ್ ಹೈಪೋಥೆಸಿಸ್ ಅಂದ್ರೆ ಮಾಡರ್ನ್ ಅಪ್ರೋಚ್ ಎಲ್ಲ ಇದೆ ಇದಕ್ಕೂ. ಯಾಕಂದ್ರೆ ದೇರ್ ಆರ್ ಪೀಪಲ್ ಹೂ ಆರ್ ಫಾರ್ ಡಿವಿಡೆಂಡ್ ಅಂಡ್ ಹೂ ಆರ್ ಅಗೇನ್ಸ್ಟ್ ಡಿವಿಡೆಂಡ್. ಸೊ ವಾಟ್ ಆರ್ ದಿ ವಾಟ್ ಆರ್ ದೇರ್ ಅನಾಲಿಸಿಸ್ ಟುವರ್ಡ್ಸ್ ದಿಸ್. ಸೊ ಅದೊಂಚೂರು ನೋಡ್ಕೊಂಡ್ರೆ ಇದು ಆಗುತ್ತೆ. ಅಂಡ್ ಅದು ಹೇಳಿದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿವಿಡೆಂಡ್ ಬೇರೆ, ಪಾಲಿಸೀಸ್ ಬೇರೆ, ಅದೊಂದು ಕ್ಲಾರಿಟಿ ತಗೊಂಡ್ಬಿಡಿ. ಅಂಡ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್, ಯು ಆಲ್ ನೋ, ಇದರಲ್ಲಿ ಇನ್ವೆಂಟ್ರಿ, ಏನಂತಾರೆ, ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್, ರೈಟ್? ಸೊ ಆ ಶೆಡ್ಯೂಲ್ ಏನ್ ಮಾಡ್ತೀವಿ, ವರ್ಕಿಂಗ್ ಕ್ಯಾಪಿಟಲ್, ವೈ ಇಸ್ ವರ್ಕಿಂಗ್ ಕ್ಯಾಪಿಟಲ್ ನೀಡೆಡ್, ರೈಟ್? ಸೊ ಅದನ್ನೆಲ್ಲ ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಅಂಡ್ ಡಿಫ್ರೆಂಟ್ ಸೋರ್ಸಸ್ ಅಂಡ್ ದಿ ಸ್ಪೆಂಡಿಂಗ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. Yes, and financial management of MNCs, factors peculiar to multinational decisions areas, working capital accounting, capital budgeting, capital structure, dividend policies. ಇದೆಲ್ಲ ಇದಿಷ್ಟು ಪ್ರಾಬ್ಲಮ್ ಕವರ್ ಆಗುತ್ತೆ ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ, ಕ್ಯಾಪಿಟಲ್ ಸ್ಟ್ರಕ್ಚರ್ ಅಲ್ಲಿ. ಓಕೆ, ಸೊ ದಿಲ್ ಗಿವ್ ಯು ಕ್ವೆಶನ್. ಒಂದು ಆಪ್ಷನ್ 50% ಡೆಟ್, 50% ಈಕ್ವಿಟಿ, ಒಂದು ಬರೀ ಡೆಟ್, ಒಂದು ಬರೀ ಈಕ್ವಿಟಿ, ಡೆಟ್ ಅಂಡ್ ಪ್ರಿಫರೆನ್ಸ್, ಕ್ಯಾಪಿಟಲ್ ಸ್ಟ್ರಕ್ಚರ್ ಅಗೇನ್. ಇನ್ ದಿಸ್ ಆಲ್ಸೋ one table, it is better if you have, when you have this capital structure, right? So if you have to raise 5 lakhs, right? So have a table drawn. Idu bari debt adre, what is the interest you are paying, right? And what is the money you will be getting? What is the outflow which goes, right? Illi debt equity eradu irutte, right? 50% debt and 50% equity. So debt ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಎಷ್ಟು ಹೋಗುತ್ತೆ, ಈಕ್ವಿಟಿ ನಲ್ಲಿ ಅಗೇನ್ EPS ಅಲ್ಲಿ ಏನು ಹೋಗುತ್ತೆ, ಬರೀ EPS ಈಕ್ವಿಟಿ ಇದ್ರೆ EPS ಏನು, ಫಸ್ಟ್ ಈ ಚಾರ್ಟ್ ಮಾಡ್ಕೊಳ್ಳಿ. ಆಮೇಲೆ ಟೇಬಲ್ ನಾವೇನ್ ಮಾಡ್ತೀವಲ್ಲ ಪ್ರಾಬ್ಲಮ್ಸ್ ಅಲ್ಲಿ, ಆ ಪ್ರಾಬ್ಲಮ್ ಅದನ್ನ ಮಾಡಿ. ಇದು ಚಾರ್ಟ್ ರೆಡಿ ಇದ್ರೆ ನಿಮ್ಗೆ ಟೇಬಲ್ ಅಲ್ಲಿ ಬರೀ ವ್ಯಾಲ್ಯೂಸ್ ಹಾಕೋಬೇಕಷ್ಟೇ. ಇಫ್ ದಿ ಚಾರ್ಟ್ ಇಸ್ ಕ್ಲಿಯರ್, ಸೇ ಫಾರ್ ಎಕ್ಸಾಂಪಲ್ 5 lakhs ಬೇಕು ನಿಮ್ಗೆ, 5% ಡೆಟ್ ಅಂತ ತಗೊಂಡ್ರು ಕೂಡ ಯು ಹ್ಯಾವ್ ಇಂಟ್ರೆಸ್ಟ್ ಅಮೌಂಟ್ ಹಿಯರ್. 5 lakhs, 2.5 is debt and 2.5 is equity, okay, of 10 rupees per share, something like that. ಅವಾಗ ನಮ್ಗೆ ಇದು ಇಂಟ್ರೆಸ್ಟ್ ಪರ್ಸೆಂಟ್ ವೇರಿ ಆಗುತ್ತೆ, ಮೇ ಬಿ 6%, ರೈಟ್? ಮತ್ತೆ ಆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಇಲ್ಲಿ ಹಾಕೊಳ್ಳಿ. ಆ ಟೇಬಲ್ ಏನ್ ಮಾಡ್ತೀವಲ್ಲ, ನಾವು ಡೈರೆಕ್ಟ್ ಆಗಿ ಟೇಬಲ್ ಹೊಟ್ಟೋಗ್ತೀವಿ, ಈ ತರ ಚಾರ್ಟ್ ಹಾಕೊಂಡಿರಲ್ಲ. ದಿಸ್ ಮೇ ಟೇಕ್ 2-3 minutes extra time, but this will be helpful for you to finish the table soon and accurate also. ಓಕೆನಾ? ಸೊ ಈ ತರ ಕೆಲವೊಂದು ಇರುತ್ತೆ, ಮೇ ಬಿ ಮಾಡಿರ್ತೀರಾ, ಗೊತ್ತಿಲ್ಲ ಅಥವಾ ಮಾಡಿಲ್ಲ ಅನ್ನೋರು ಯು ಕ್ಯಾನ್ ಜಸ್ಟ್ ರೆಫರ್. ವೆನ್ ಮೇನ್ಸ್ ಕ್ಲಾಸಸ್ ಮಾಡುವಾಗ ಐ ಥಿಂಕ್ ದೇ ವಿಲ್ ಇನ್ಕ್ಲೂಡ್ ದಿಸ್ ಆಲ್ಸೋ. ಓಕೆ, ಆ ತರ ಮಾಡ್ಕೊಳ್ಳಿ ಇದಕ್ಕೆ.
ಅಂಡ್ ಕ್ಯಾಪಿಟಲ್ ಬಜೆಟಿಂಗ್ಗೆ ಇದ್ರ ಕ್ಯಾಪಿಟಲ್ ಬಜೆಟಿಂಗ್ ಪ್ರಾಬ್ಲಮ್ಸ್ ನೀವು ಶುರು ಮಾಡ್ತಿರಲ್ಲ, ಪ್ರಿಲಿಮ್ಸ್ ಅಲ್ಲೂ ಅಷ್ಟೇ ಬಿ ವೆರಿ ಕೇರ್ಫುಲ್. NPV ಫಾರ್ಮುಲಾ ಅವರು ಸ್ಟೇಟ್ಮೆಂಟ್ ಇಂದ ಕೂಡ ಕ್ವೆಶನ್ಸ್ ಕೇಳ್ಬೋದು. ಓಕೆ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋಸ್, ಯು ಮೇ ಗೆಟ್ ಪ್ರಿಲಿಮ್ಸ್ ಕ್ವೆಶನ್. ಅಲ್ಲಿ ನಿಮ್ಗೆ ಮೇನ್ಸ್ಗೂ ಬೇಕಾಗುತ್ತೆ. ಓಕೆ, NPV ಆಗಿರ್ಬೋದು, ಫಸ್ಟ್ ಪ್ರಾಬಬಿಲಿಟಿ ಇಂಡೆಕ್ಸ್ ಅಲ್ವಾ, ಫಸ್ಟ್ ಮೆಥಡ್ ಯಾವುದು? ಹಾ, ಪೋಸ್ಟ್ ಪೇಬ್ಯಾಕ್ ಪೀರಿಯಡ್ ಅಂಡ್ ಪೋಸ್ಟ್ ಪೇಬ್ಯಾಕ್ ಪೀರಿಯಡ್ ಎರಡು ಬರುತ್ತೆ. ಹಾ, ಅಂಡ್ ಆಫ್ಟರ್ ದಟ್ ಯು ಹ್ಯಾವ್ ಆಪರೇಟಿಂಗ್ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್. ಐ ಹ್ಯಾವ್ ಟು ರಿಕಲೆಕ್ಟ್ ಎವ್ರಿಥಿಂಗ್. ARR, ಆಮೇಲೆ NPV, IRR ಅಂಡ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್. ಎಸ್, ಸೊ ಇದು ಫಾರ್ಮುಲೇಸ್ ಎಲ್ಲ ನೆನ್ಪಿಟ್ಕೊ. ಅದು ವರ್ಡಿಂಗ್ಸ್ ಅಲ್ಲಿ ಕೊಟ್ಟರು ಹೇಗೆ ಆನ್ಸರ್ ಮಾಡೋದು ಒಂಚೂರು ಅದು ನೋಡ್ಕೊ. ಅಂಡ್ IRR ಅಲ್ಲಿ ನಾವೇನ್ ಪರ್ಸೆಂಟೇಜ್ ಸೆಲೆಕ್ಟ್ ಮಾಡ್ತೀವಿ, ಅದಕ್ಕೂ ಕೆಲವೊಂದು ಕ್ವೆಶನ್ಸ್ ಬರುತ್ತೆ. ಎಸ್, ಹಾ, ಒಂದು ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಇದೆ, ಒಂದು ಲೋವರ್ ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಎಸ್, ಸೊ ಆ ತರ ಕೂಡ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ಯೂ ಕ್ವೆಶನ್ಸ್. ಅದೊಂದು ಚೂರು ನೋಡ್ಕೊಂಡು. ಅಂಡ್ ಮರ್ಜರ್ಸ್, ಅಕ್ವಿಸಿಷನ್ಸ್, ಟೈಪ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್, ವ್ಯಾಲ್ಯೂಯೇಷನ್ ಒಂದು ಮಾಡ್ಕೊಂಡಿದ್ದೆ ನಾನು. ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ ವಾಸ್ ನಾಟ್ ಮೈ ಏರಿಯಾ. Okay, so I didn't bother much. Okay, now what I prepared very much, all these points till now what I told, every bit I had prepared. But mergers and acquisitions, it was not my area, so I didn't worry much. Okay, but valuations, yes, you can do. Valuations of shares ಆಗಿರ್ಬೋದು, ಅದೆಲ್ಲ ಬೇಕಾಗುತ್ತೆ. And deed, managerial strategies. See, mergers and acquisitions was not my area, so I didn't focus much on this. Okay, ನಿಮ್ಗೆ favorite area ಇತ್ತು, you can do it ಅಂದ್ರೆ you can get the materials. And personal financing was also, this entire section was difficult for us because sources ಸಿಗ್ತಾ ಇರ್ಲಿಲ್ಲ ನಮಗೆ. Source notes ಸಿಗ್ಲಿಲ್ಲ, but still we had a question on this. Personal financing ಇತ್ತು. ನಾವೇನ್ ಮಾಡ್ತಿದ್ವಿ ಅಂದ್ರೆ, ಈಗ personal financing ಅಂದ್ರೆ ಏನಾಗುತ್ತೆ, ಇನ್ಶೂರೆನ್ಸ್ for a person, for his personal needs and other things or family, ಅಲ್ಲಿ ಹೆಂಗೆ ಅವ್ರ ಫೈನಾನ್ಸಿಂಗ್ ಇದು, ಆ ಒಂದು ಲಾಜಿಕ್ ಮತ್ತೆ ಒಂದು ಚೂರು ಕಾಮನ್ ಸೆನ್ಸ್ ಇಂದ ಕೆಲವೊಂದು ಆನ್ಸರ್ಸ್ ನಾವು ಮೆಟೀರಿಯಲ್ಸ್ ಕಲೆಕ್ಟ್ ಮಾಡಿದ್ದು. ಬಟ್ ಇದು ನಮ್ಗೆ ಅವಾಗ ಮೆಟೀರಿಯಲ್ ಸಿಗ್ಲಿಲ್ಲ. ಬಟ್ ನಾವು ಬುಕ್ಸ್ ಆರ್ ಅವೈಲಬಲ್ ಫಾರ್ ದಿಸ್ ಆಲ್ಸೋ. Okay, books are there. Like I said, I don't have much network. Mine is a very closed network. Nanga ಆ ಟೈಮಲ್ಲಿ ಮೆಟೀರಿಯಲ್ಸ್ಗೆ I didn't had my friends. Like I said, 2009 was my post graduation year, and 2019-20 was this notification. Definitely my classmates definitely were not into this. Okay, so I didn't had that peer group for me, and my college mates were not part of this. And once you clear your prelims and comes to main, take it from me, maybe who is sitting next to you. Okay, blank, whatever you can fill it. Okay, yes, it's a competition. That is something which we have to accept it. That we have to accept it, right? That is there. So whatever, these books are available. Yeah, personal financing book is there. And advanced management accounting, illi, this is a very good area where you can score more. Ee paper alli definitely questions idu practical idralli bande barutte anta. Transportation assignment ಆಗಿರ್ಬೋದು, marginal costing theory ಆಗಿರ್ಬೋದು, first operation research for management accountants. So idu matrices, we literally were sitting and solving it, right? Matrices, I think you all remember alla matrix, determinants and matrix. So adu problems ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಎರಡು ಗ್ರಾಫಿಕ್ ಅಪ್ರೋಚ್ ಅಂಡ್ ಕಾಂಪ್ಲೆಕ್ಸ್ ಮೆಥಡ್. ಏನಿಲ್ಲ, ಸಿ, when we were in graduation, we were learning this subject for the first time. At that time, our mental capacity and now the ability what we have is enormously increased, right? ಅವಾಗ ನಮ್ಗೆ 3 months ಬೇಕಿತ್ತು ಅದೇ 6 subjects ಓದಕ್ಕೆ. But those 6 subjects we can finish within 2 or 3 days now. That is our ability. Our brain supports. And that too, when you sit with complete dedication and interest and with all that burning desire in you, energy will definitely support. Okay, so avagella kashta anstittu, but you can do all these matrices, everything in one single day you can finish it. All methods. Okay, ಅವಾಗ ಏನ್ ಮಾಡ್ತಿದ್ವಿ ಅಂದ್ರೆ ನಾವೆಲ್ಲ ಲೆಂತ್ ಪ್ರತಿ ಸ್ಟೆಪ್ ನೋಡ್ಕೊಂಡ್ ಮಾಡ್ಬೇಕಿತ್ತು. ಈಗೇನಿಲ್ಲ, ಕಾನ್ಸೆಪ್ಟ್ ಈಗ ಅಷ್ಟೇ. ಈಗೇನಿದ್ರು ಕಾನ್ಸೆಪ್ಟ್ ಅಷ್ಟೇ, ಇದು ಇದ್ದಾಗ ಹಿಂಗ್ ಮಾಡ್ಬೇಕು, ಇದು ಇದ್ದಾಗ ಹಿಂಗ್ ಮಾಡ್ಬೇಕು ಅಷ್ಟೇ. Okay, next duality and dual simplex method, also again this is a problem area. ಆಮೇಲೆ ಪ್ರೋಗ್ರಾಮಿಂಗ್, ಕ್ವಾಡ್ರಾಟಿಕ್ ಪ್ರೋಗ್ರಾಮಿಂಗ್, ನಾನ್ ಲೀನಿಯರ್, ಇದೆಲ್ಲ ಥಿಯರಿ ಪಾರ್ಟ್ ಬರುತ್ತೆ. ಓಕೆನಾ, ಇದು ಪ್ರಾಬ್ಲಮ್ಸ್ ಇಲ್ಲ. ಟ್ರಾನ್ಸ್ಪೋರ್ಟೇಷನ್ ಮಾಡೆಲ್, ಸಿಮ್ಯುಲೇಷನ್, ಇದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ.
Okay. Fine. So if anything else, I think mains ಅವರು ಮತ್ತೆ session ಮಾಡೇ ಮಾಡ್ತಾರೆ. It's a very lengthy syllabus. Since you requested, we could do this. Financial strategies ಆಗಿರ್ಬೋದು, management concepts, training and next paper is quite simple. Yeah, you can do theory part and next corporate finance, business economics, taxation. Here, please focus on. ಇಲ್ಲಿ repeat ಆಗುತ್ತೆ. Financial management ಸ್ವಲ್ಪ concept ಇಲ್ಲಿ repeat ಆಗುತ್ತೆ. Financial management ಇಲ್ಲಿ ಮತ್ತೆ ಬರುತ್ತೆ ಸ್ವಲ್ಪ. In detail, okay. Economics ಓದಿ ಇದು ಮಾತ್ರ please don't end law. Taxation ಅಲ್ಲಿ tax evasion, avoidance, terms ಇದೆಯಲ್ಲ direct indirect ಅದ್ರ terms ಎಲ್ಲ ನೋಡ್ಕೊಳ್ಳಿ prelims ಅಲ್ಲಿ ಅದು ಕೂಡ ಕವರ್ ಆಗುತ್ತೆ. And paper 8 ಅಲ್ಲಿ ಅಷ್ಟೊಂದು ನೋಟ್ಸ್ ಮಾಡಕ್ಕೆ ಜಾಸ್ತಿ ಇದಕ್ಕೆಲ್ಲ ಎಫರ್ಟ್ ಆಗ್ತಷ್ಟು ಇದಕ್ಕೇನು ಜಾಸ್ತಿ ಬೇಕಾಗಿಲ್ಲ, ಬಟ್ ನೋಟ್ಸ್ ಮಾಡ್ಕೋಬಹುದು ಇದಕ್ಕೆ. ಪೇಪರ್ 8ಗೆ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಆಗಿರ್ಬೋದು, ಕಂಪ್ಯೂಟರ್ ಫಂಡಮೆಂಟಲ್ಸ್, ಓಕೆ. ಏನ್ ಫ್ಲೋ ಇರುತ್ತಲ್ಲ, ಹೌ ಯು ವರ್ಕ್ ಆನ್ ಸಿಸ್ಟಮ್ಸ್, ಅದೆಲ್ಲ ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ನಮ್ಗೆ ಅದು ಕೇಳಿದ್ರು ಲಾಸ್ಟ್ ಟೈಮ್. ಹಾ, MIS, this is again a theory subject. Sorry, this is again a theory subject. ಇದರಲ್ಲಿ ಇನ್ಫಾರ್ಮೇಶನ್ ಅಂದ್ರೆ ಏನು, ಡೇಟಾ ಅಂದ್ರೆ ಏನು, ಡಿಫ್ರೆಂಟ್ ಗ್ರಿಡ್ಸ್ ಇದೆಯಲ್ಲ, and different people have given their own theories and models ಅದರಲ್ಲಿ. ಎಸ್, ಸ್ಕಾಟ್ ಮಾಡೆಲ್ಸ್, ಇದೆಲ್ಲ ನೋಟ್ಸ್ ನೀವು ಆರಾಮಾಗಿ ಸಿಗುತ್ತೆ. ಇವ್ರೆ ಹೇಗೆ TPS, MIS, DSS done. No, nothing like that. Yeah. Yeah, nothing like that, sir. Thank you so much. I was a bit late. Very sorry for that. Okay. And anything else, definitely you can approach them. Maybe we'll try. Okay. Best wishes. All the best. Okay.